ದೇಹವತ್ವ ಅಲ್ವಾ. ಇದು ದೇಹವಾನ್ ಸ್ಯಾತ್ ತರ್ಹಿ ಊರ್ಮಿಮಾನ್ ಸ್ಯಾತ್. ದೇಹ ಇದ್ದವರಿಗೆ ಷಡೂರ್ಮಿಗಳಿರಬೇಕು ಅಂತ ಅನೈಕಾಂತಿಕತಾ ಹೇತೋ. ಯಾಕೆಂದ್ರೆ ದೇಹವತ್ವಾದ ಅಧೀಶಿತು. ಭಗವಂತನಿಗೂ ಜ್ಞಾನಾನಂದಮಯ ದೇಹ ಇದೆ. ಅದರಿಂದ ದೇಹ ಇದೆ, ದೇಹ ಇದ್ದ ಕೂಡಲೇ ದುಃಖ, ಶೋಕ, ಉತ್ಪತ್ತಿ, ಇದು ಶುದ್ಧಿಪಾಸಗಳಿರ್ಬೇಕು. ಹಾಗಾದ್ರೆ ದೇವರಿಗೂ ಇರಬೇಕು. ದೇವರಲ್ಲಿ ಇಲ್ಲ ಅಲ್ಲ, ಆಗ ನಿಮ್ಮ ನಿಯಮಕ್ಕೆ ಭಂಗ ಬಂತಲ್ಲ. ಭಗವಂತನಿಗೆ ದೇಹ ಇದೆ, ಭಗವಂತ ಶರೀರ ಇದೆ. ಭಗವಂತನಿಗೆ ಆ ಶರೀರದಿಂದ ಭಕ್ತನಿಗೆ ಕಾಣಿಸಿಕೊಳ್ಳಬಲ್ಲ. ಆದರೆ ಅವನಿಗೆ ಈ ಷಡೂರ್ಮಿಗಳಿಲ್ಲ, ಶೋಕಮೋಹಗಳಿಲ್ಲ, ಕ್ಷುತ್ಪಿಪಾಸಗಳಿಲ್ಲ, ಜರಾವ್ಯಾಧಿಗಳಿಲ್ಲ. ಅದರಿಂದ ನಿಮ್ಮ ನಿಯಮಕ್ಕೆ ಈಶ್ವರನಲ್ಲಿ, ಭಗವಂತನಲ್ಲೇ ಭಗವಂತು. ಅವನಿಗೆ ದೇಹ ಇದೆ. ಇಲ್ಲಪ್ಪ, ಅವನಿಗೆ ದೇಹ ಇಲ್ಲ. ನೀವು ಯಾರು ಇದೆ ಅಂತ ಹೇಳಿದ್ದು? ಸೋದೇಹಶ್ಚೇತ್ ಅನಿಚ್ಛಾದಿ ಭವೇತ್ ಶಶಿವಿಷಾಣವತ್ತು ಅಂತ. ಅವನಿಗೆ ದೇಹ ಇಲ್ಲ ಅಂದರೆ ಹಾಗಾದ್ರೆ ಜ್ಞಾನ, ಪ್ರಯತ್ನ, ಇಚ್ಛೆ ಇರುವುದು ಸಾಧ್ಯ ಇಲ್ಲ ಅಲ್ವಾ. ಸೋದೇಹಶ್ಚೇತ್ ಅನಿಚ್ಛಾದಿ ಭವೇತು ಶಶವಿಷಾಣವತಂತ. ಹಾಗಾದ್ರೆ ನಿಮ್ಮ ದೇವರು ಅಂದ್ರೆ ಮೊಲದ ಕೋಡಿನ ಹಾಗೆ, ಆ ದೇಹ ಆಕಾರ ಏನೂ ಇಲ್ಲ. ಹಾಗಾದ್ರೆ ಮೊಲದ ಕೋಡು ಇದೆ, ದೇವರು ಇದ್ದಾನೆ ಅಷ್ಟೇ, ಅದೇನು ಉಪಯೋಗ ಇಲ್ಲ ಅಂತ. ಅಲ್ಲಪ್ಪ, ಹಾಗಲ್ಲ. ಮೊಲದ ಕೋಡಿಗೂ ನಮ್ಮ ದೇವರಿಗೂ ವ್ಯತ್ಯಾಸ ಇದೆ. ಎಂದರೆ ಜ್ಞಾತರಾದ ರೂಪಮಸ್ಯ ಸ್ಯಾತ್ ವೈಲಕ್ಷಣ್ಯಾಯ ಚೇತತಃ ತದೇವ ದೇಹ ಶಬ್ದೋಕ್ತಂ ನಶ್ಯಸು ಪ್ರಾಕೃತಾಕೃತಿ. ಅಲ್ಲಪ್ಪ, ದೇವರಿಗೆ ದೇಹ ಅಂದ್ರೆ ನೀವು ಈಗ ಕಾಣ್ತೀರಲ್ಲ, ನಮಗೆಲ್ಲ ಅಂಥ ದೇಹ ಇಲ್ಲ ಅಂತ. ಮತ್ತೆ ಅವನಿಗೆ ಜ್ಞಾನ ಇಲ್ಲ ಅಂತ ಆದೀತು ಅಂತ. ಜ್ಞಾತೃತ್ವ ರೂಪವಾದಂತಹ ಒಂದು ಗುಣ ಇದೆ, ಅವನಿಗೆ ಧರ್ಮ ಇದೆ. ಜ್ಞಾತೃ ಅವನು ಇಚ್ಛಾವಾನ್ ಅಂತ ನಾವು ಹೇಳ್ತೇವಲ್ಲ, ಇಚ್ಛಾ, ಕೃತಿಮತ್ವ, ಜ್ಞಾತೃತ್ವ ರೂಪವಾದಂತಹ ರೂಪ ಇದೆ ಅವನಿಗೆ. ಮತ್ತೆ ಮಣ್ಣು ನೀರು ಬೆಂಕಿ ಇದ್ದಾದಿಲ್ಲ. ಹೌದಾ? ಓಹೋ, ಅವನಿಗೆ ಜ್ಞಾತೃತ್ವ ರೂಪವಾದಂತಹ ಒಂದು ಅಸ್ತಿತ್ವ ಇದೆ, ಕೃತಿಮತ್ವ ರೂಪವಾದಂತಹ ಒಂದು ರೂಪ ಇದೆ ಅಲ್ವಾ. ಜ್ಞಾತರಾದ ರೂಪ ಮತ್ಸ್ಯ. ಯಾಕೆಂದ್ರೆ ಶಶಿವಿಷಾಣಕ್ಕೆ ಅದು ಯಾವ ರೂಪವೂ ಇಲ್ಲ. ಭಗವಂತನು ಜ್ಞಾತೃ, ಅದರಿಂದ ಜ್ಞಾತೃತ್ವ ರೂಪವಾದಂತಹ ಒಂದು ರೂಪ ಇದೆ ಅವನಿಗೆ. ಓಹೋ, ನಾವು ಅದನ್ನೇ ದೇಹ ಅಂತ ಹೇಳೋದು. ಜ್ಞಾತೃತ್ವ ರೂಪವಾದ ಜ್ಞಾನಸ್ವರೂಪವಾದಂತಹ ದೇಹ ನಾವು ಮತ್ತೆ ಮಣ್ಣಿ ತದೇವ ದೇಹ ಶಬ್ದೋತ್ತಮ ನಹ್ಯಸೋ ಪ್ರಾಕೃತಾರ್ಥಿ. ಭಗವಂತನಿಗೆ ಜ್ಞಾತೃತ್ವ ಇದೆ, ಜ್ಞಾತೃತ್ವ ರೂಪವಾದಂತಹ ಒಂದು ಆಕಾರವನ್ನು ಒಪ್ಪಿದರಲ್ಲ, ಜ್ಞಾನ ರೂಪವಾದ ಆಕಾರ. ಜ್ಞಾನ ಇದೆ ಅಂತ ಅರ್ಥ ಅಲ್ಲ, ಜ್ಞಾನ ಇದೆ, ಆನಂದ ಇದೆ. ಅದೇ ಜ್ಞಾನಾನಂದವೇ ನಾವು ಆಕಾರ ಅಂತ. ತದೇವ ದೇಹ ಶಬ್ದೋತ್ತಮ ನಹ್ಯಸೋ ಪ್ರಾಕೃತಾಕೃತಿ. ಅವನಿಗೆ ಮಣ್ಣು ನೀರು ಬೆಂಕಿಯಿಂದ ಆದ ದೇಹ ಇದೆ ಅಂತ ನಾವು ಹೇಳಲಿಲ್ಲ. ಆದ್ದರಿಂದ ಭಗವಂತನಿಗೆ ನಾವು ಹೇಳಿದ್ದು ಜ್ಞಾನಾನಂದಮಯ ದೇಹ. ಅದಕ್ಕೆ ದುಃಖ ಬರುವುದು ಹೇಗೆ? ಅಜ್ಞಾನ ಬರುವುದು ಹೇಗೆ? ಇಲ್ಲ. ಭಗವಂತನಿಗೆ ಯಾವಾಗ ಒಪ್ಪಿದೆವೋ ಮುಕ್ತರಿಗೆ ಒಪ್ಪದಕ್ಕೆ ಏನಲ್ಲಿ ಏವಂ ಸ್ವರೂಪದೇಹತ್ವ ಮುಕ್ತಸ್ಯಾಪ್ಯುರೀಕೃತಂ. ಅದರಿಂದ ಮುಕ್ತರಿಗೂ ಕೂಡ ಸ್ವರೂಪ ದೇಹ ಇದೆ, ಜ್ಞಾನಾನಂದಮಯವಾದ ದೇಹ ಇದೆ. ಅದರಿಂದ ಅವರಿಗೆ ನಾನಿಷ್ಟ ಯೋಗಸ್ಥೇ ನಾಸ್ಯ. ಅವರಿಗೆ ದುಃಖ ಬರಲಿ, ಅಜ್ಞಾನ ಬರಲಿ, ಊರ್ಮಿಗಳು ಬರಲಿ, ಏನಿಲ್ಲ. ಜ್ಞಾನ ಸ್ವರೂಪ ದೇಹ ಅವರದ್ದು. ಅದನ್ನ ಅವನಿಗೆ ಪ್ರಾಕೃತ ಕ್ಷೇತ್ರ ಸಂಭವ, ಮಣ್ಣು ನೀರು ಬೆಂಕಿಯಿಂದ ಆದ ದೇಹ ಒಂದು ಶರೀರ ಇದೆ ಅಂತ ಹೇಳಿದ್ರೆ ಅವರಿಗೆ ದುಃಖ ಬರಲಿ, ಷಡೂರ್ಮಿಗಳು ಬರಲಿ, ಯಾವ ದೋಷವೂ ಇಲ್ಲದ, ಯಾವ ಅನಿಷ್ಟವೂ ಇಲ್ಲದ ಜ್ಞಾನಾನಂದಗಳ ಅನುಭವಕ್ಕೆ ಮಾತ್ರ ಪೂರಕವಾದ ಒಂದು ಸ್ವರೂಪ ದೇಹ ಇದೆ. ಅದು ಮುಕ್ತನಿಗೂ ಇದೆ, ಭಗವಂತನಿಗೂ ಇದೆ. ಅಲ್ರಿ, ದೇಹ ಇದ್ರೆ ಸಾಲದು. ಜ್ಞಾನಾನಂದಾದಿಗಳ ಅನುಭವ ಬೇಕಾದ್ರೆ ಅವಯವಗಳು ಬೇಕು, ಇಂದ್ರಿಯಗಳು ಬೇಕು. ಕೈ ಕಾಲು ಒಂದು ಕಡೆ ಹೋದ, ಅದನ್ನು ಅಲ್ಲಿ ಹೋಗಿ ಅದನ್ನು ನೋಡಿ ಸಂತೋಷಪಟ್ಟ, ಮುಟ್ಟಿ ಸಂತೋಷ. ಅವಯವಗಳು ಬೇಕು, ಕರಚರಣಾದಿಗಳು ಬೇಕು. ನಾವು ಹೇಳುವುದು ನಮ್ಮ ದೇವರಿಗೆ ದೇಹ ಅಂದರೆ ಕರಚರಣಾದಿಗಳು ಇರುವಂತಹ ಶರೀರವನ್ನು ಒಪ್ಪಿದರೆ ಅದು ತೊಂದರೆ. ಏನು ಅಂದರೆ ವಿಮತೋ ನಾವಯವವಾನ್ ವಿನಾಶಿತ್ವ ಪ್ರಸಂಗತಃ. ಯಾವುದಕ್ಕೆ ಅವಯವ ಇದೆ ಅದು ಅವಯವಗಳು ಗಲಿತವಾಗಿ ಹೋಗಿ ನಾಶ ಆಗಬೇಕು. ಆದ್ರಿಂದ ದೇವರಿಗೆ ಶರೀರ ಇದೆ ಅಂದರೆ ಅದು ಅವಯವ ಇಲ್ಲದ ಫುಟ್ಬಾಲ್ ತರವೋ? ಅಲ್ಲಲ್ಲ. ಅವನಿಗೆ ಕೈ, ಕಾಲು, ಕಣ್ಣು, ಮೂಗು, ಕಿವಿ ಎಲ್ಲ ಇರಬೇಕಲ್ಲ. ಅವಯವಗಳಿದ್ರೆ ಅವಯವ ನಾಶ ಆಗಲೇಬೇಕಲ್ಲ. ಇದೆಲ್ಲ ಸಮಸ್ಯೆಗಳು ಉಂಟ್ರಿ. ಅದಕ್ಕೆ ದೇವರಿಗೆ ಅವಯವ ಇಲ್ಲ, ದೇವರಿಗೆ ತಲೆ ಇಲ್ಲ ಅಂತ ನಾವು ಹೇಳೋದು. ನಮಗೆ ತಲೆ ಇಲ್ಲ ಅಂತ ನಮಗೆ ಗೊತ್ತಾಗಲಿಲ್ಲ, ದೇವರಿಗೆ ತಲೆ ಇಲ್ಲ ಅಂತ ಹೇಳಿ ಶುರು ಮಾಡಿದೆವು ನಾವು. ವಿಮತೋ ನಾವಯವವಾನ್. ಭಗವಂತನಿಗೆ, ಮುಕ್ತರಿಗೆ ಅವಯವಗಳಿರುವುದು ಸಾಧ್ಯ ಇಲ್ಲ. ಯಾಕೆ? ಯಾವುದು ಅವಯವ ಉಳ್ಳದ್ದೋ ಆ ಅವಯವ ಒಂದು ದಿವಸ ಬಿದ್ದು ಹೋಗಬೇಕು, ವಿನಾಶಿತ್ವ ಪ್ರಸಂಗತ. ಹಾಗಾದರೆ ಭಗವಂತನಿಗೆ ಅವಯವವನ್ನು ಒಪ್ಪಿದರೆ ಭಗವಂತನ ಅವಯವಗಳಿಗೂ ನಾಶ ಒಪ್ಪಬೇಕಾಯ್ತು. ಯಾಕೆಂದರೆ ಪಟವತ್, ಈಗ ಬಟ್ಟೆ ಅದು ನೂಲಿನಿಂದ ಮಾಡಿದ್ದು, ಆ ನೂಲು ತೆಗೆದುಬಿಟ್ರೆ ಬಟ್ಟೆ ನಾಶ ಆಗುತ್ತೆ. ನಾಶವಾಗದ ನೂಲಿನಿಂದ ನಾಶವಾಗದ ಬಟ್ಟೆ ಅಂತ ಒಂದುಂಟು? ಇಲ್ಲ. ಯಾವಾಗ ಅವಯವಗಳ ಸಮಷ್ಟಿಯೇ ದೇಹವು, ಆ ಅವಯವಗಳು ನಶ್ವರ ಅಂತ ಆದ್ಮೇಲೆ ನಶ್ವರ ಆಗಲೇಬೇಕು. ಅವಯವಗಳು ಅಂದ್ರೆ ಪಾರ್ಟ್ಸ್ ಅಂತ. ಅದು ಪಾರ್ಟ್ಸ್ ಅಂದ್ರೆ ಇಟ್ ಕ್ಯಾನ್ ಬಿ ಪಾರ್ಟೆಡ್, ಡಿಪಾರ್ಟೆಡ್. ಅದನ್ನು ಬೇರೆ ಮಾಡ್ಲಿಕ್ಕೆ ಬರಲೇಬೇಕು. ಇದ್ರ ಪಾರ್ಟ್ ಆಗುದು ಹೇಗೆ? ಅದು
ಹಾಗಾಗಿ ಭಗವಂತನ ಅವಯವಗಳೆಲ್ಲ ಬಿದ್ದು ಹೋದರೆ ಮತ್ತೆ ರೂಪ ಅಂದ್ರೆ ಏನು? ಮುಕ್ತರಿಗೆ ಅವಯವಗಳು ಬಿದ್ದು ಹೋದರೆ ಮುಕ್ತರ ಸ್ಥಿತಿ ಏನು? ಈ ಸಮಸ್ಯೆಗೋಸ್ಕರ ನಾವು ಆ ದೇಹ ಇಲ್ಲ ಅಂತ ಹೇಳೋದು. ವಿಮತೋ ನಾವಯವವಾನ್ ವಿನಾಶಿತ್ವ ಪ್ರಸಂಗತಃ ಪಟವಚ್ಚೇತ್ ಅವಯವಾಹ. ಅದಕ್ಕೆ ಅವರು ಹೇಳ್ತಾರೆ ನಿರಸ್ಯಂತೆ ಅತ್ರ ಕೀದೃಶಾಹ, ಅವಯವಗಳು ಇಲ್ಲ ಅಂತ. ಎಂಥ ಅವಯವ ಅದು? ಈಗ ದೇಹ ಇಲ್ಲ ಅಂತ ಹೇಳಿದ್ದಕ್ಕೆ ಎಂಥ ದೇಹ? ಭಿನ್ನ ದೇಹ ಇಲ್ಲ, ಸ್ವರೂಪ ದೇಹ ಇರುವುದಲ್ಲ ಅಂತ ಹೇಳಿದ್ರು. ಈಗ ಪುನಃ ಅವಯವ ಇಲ್ಲ ಅಂತ ಮಾಡಿದ್ವಿ. ಎಂಥ ಅವಯವ? ಯಾವ ಅವಯವ ಭಗವಂತನಿಗೆ ಇರುವುದು ಸಾಧ್ಯ ಇಲ್ಲ ಅಂದ್ರೆ ಇಷ್ಟ ಸಾಧನತಾ ಹೇತೋ ಹೋದೆ ಭಿನ್ನಾಶ್ಚೇದ ಅಚಿನ್ಮಯ. ಭಗವಂತನಿಂದ ಭಿನ್ನವಾದ ಜಡವಾದ ಶರೀರ ಅವಯವ ಇಲ್ಲ, ಅಡ್ಡಿಲ್ಲ, ನಾವು ಅದನ್ನ ಹೇಳಲೇ ಇಲ್ಲ. ಭಿನ್ನವಾದ ಅವಯವ ಇಲ್ಲ ಅಂತ ಹೇಳೋದು, ಸ್ವರೂಪ ಅವಯವ ಇಲ್ಲ ಅಂತ ಹೇಳೋದು. ನೀವು ಭಗವಂತನಿಂದ ಭಿನ್ನವಾದ, ಈಗ ಒಬ್ಬ ಮನುಷ್ಯ ಆಕ್ಸಿಡೆಂಟ್ ಆಯ್ತು, ಕಾಲ್ಗಟ್ಟು ಮಾಡಿದ್ರು, ಕೈಗಟ್ಟು ಮಾಡಿದ್ರು, ಆದ್ರೆ ಬದುಕುತ್ತಾನವ. ಅದು ಬೇರೆ ಮಾಡ್ಲಿಕ್ಕೆ ಬರುವಂತ ಭಿನ್ನವಾದ ಅವಯವ. ಯಾಕೆಂದ್ರೆ ಜೀವ ಸ್ವರೂಪಕ್ಕಿಂತ ಭಿನ್ನವಾದ ಮಣ್ಣು ನೀರು ಬೆಂಕಿಯಿಂದ ಅದು, ಅದನ್ನು ಕಟ್ ಮಾಡಿದ್ರು ಮನುಷ್ಯ ಬದುಕ್ತಾನೆ. ಕೈ ಕಾಲು ಕಿವಿ ಕಣ್ಣು ಎಲ್ಲ ಹೋದರೂ ಬದುಕು, ಯಾಕಂದ್ರೆ ಅವು ಭಿನ್ನ ಅವಯವಗಳು, ಜಡಾವಯವಗಳು. ಹಾಗೆ ಈ ಸಾಂಸಾರಿಕ ಶರೀರದಂತೆ ಭಿನ್ನವಾದ ಜಡವಾದ ಅವಯವ ಭಗವಂತನಿಗೆ ಮುಕ್ತರಿಗೆ ಇಲ್ಲ ಅಂತ ಹೇಳುದು ನೀವು, ಅಥವಾ ಅವಯವೇ ಸ್ವರೂಪಭೂತವಾದಿಲ್ಲ ಅಂತ. ತೇ ಭಿನ್ನಾಶ್ಚೇದ ಅಚಿನ್ಮಯ ಸಿದ್ಧ ಸಾಧನತ, ಅವು ಭಿನ್ನವಾದ ಜಡವಾದಿಲ್ಲ ಅಂತ. ಅಯ್ಯೋ, ನಾವು ಇದೆ ಅಂತ ಹೇಳಲೇ ಇಲ್ಲ, ನಾವೇನು ವಾದಕ್ಕೆಲ್ಲ ನಿಮ್ಮ ವಾದ ಒಪ್ಕೋತೇವೆ. ಮತ್ತೆ ಆದರೆ ಆತ್ಮನೋ ಭೇದರಹಿತ ಎಷ್ಟವ್ಯಾಯವವಾದಿ, ಅಭಿನ್ನವಾದಂತಹ ಅವಯವವೂ ಇಲ್ಲ ಅಂತ ಹೇಳುದ ನೀವು. ಅದು ನೀವು ಒಪ್ಪಲೇಬೇಕು, ನಾವು ಮಾತ್ರ ಅಲ್ಲ. ಭಗವಂತನ ಸ್ವರೂಪಭೂತವಾದ ಅವಯವವೂ ಭಗವಂತನಿಗೆ ಇಲ್ಲ ಅಂತ ನೀವು ಹೇಳುವುದಲ್ವಾ? ಅದನ್ನು ನೀವು ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಹೇಗೆ ಹೇಳ್ತೇವೆ ಅಂತ ಪ್ರಶ್ನೆ ಅಲ್ಲ, ನಿಮಗೆ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಪರಮಾಣ್ವಾದಿದೇಶೇಷು ವ್ಯಾಪ್ತ್ಯೈ ವ್ಯಮಾದಿಕೇಶ್ವಪಿ ಯಥಾತ್ಮನಃ ಪ್ರದೇಶ ಸ್ಯುಸ್ತೇಷಾಂ ನೋ ವಯವಾಸ್ತಥಾ ಅಂತ ಅಂದ್ಬಿಟ್ಟು. ಈಗ ನಿಮ್ಮ ದೇವರು ಸರ್ವಗತ ಅಲ್ವಾ? ಮುಖ್ಯವಾಗಿ ಇದನ್ನೇ ಹೇಳುವುದಿತ್ತು ನೈಯಾಯಿಕರಿಗೆ. ದೇವರಿಗೆ ಅವಯವ ಇಲ್ಲ, ಯಾಕೆಂದ್ರೆ ಬಿಕಾಸ್ ಹಿ ಇಸ್ ಆಮ್ನಿ ಪ್ರೆಸೆಂಟ್. ಆಕಾಶಕ್ಕೆ ಕೈ ಕಣ್ಣು ಕಿವಿ ಕೈ ಕಾಲು ಉಂಟು ಇಲ್ಲ, ಯಾಕೆ? ಆಕಾಶ ಸರ್ವಗತ. ಆದ್ರಿಂದ ಆಕಾಶದಂತೆ ಭಗವಂತನು ಸರ್ವಗತ. ಆದ್ದರಿಂದ ಭಗವಂತನಿಗೆ ಕಣ್ಣು ಕೈ ಕಾಲು ಕಿವಿ ಏನೂ ಇಲ್ಲ. ಆಕಾಶದ ಹಾಗೆ ಆಮ್ನಿ ಪ್ರೆಸೆಂಟು ಅಂತ ಹೇಳ್ಬೇಕು. ಭಗವಂತ ಸರ್ವಗತ ಹೌದಾ ಆಕಾಶದಂತೆ? ಹಾಗಾದ್ರೆ ಹೇಳ್ತಾರೆ ಭಗವಂತ ಸರ್ವಗತ ಅಂತಂದ್ರೆ ಭಗವಂತ ಒಂದು ಎಲ್ಲ ಕಡೆ ಇದ್ದಾನಲ್ವ? ಪರಮಾಣುವಿನೊಳಗೂ ಇದ್ದಾನೆ, ಈ ಮನೆಯೊಳಗೂ ಇದ್ದಾನೆ, ಪರಮಾಣುವಿನೊಳಗೂ ಇದ್ದಾನೆ. ಭಗವಂತ ವ್ಯಾಮ ಅಂದ್ರೆ ನಾವು ಒಂದು ಮಾರು ಅಂತ ಹೇಳ್ತೇವೆ. ಒಂದು ಮಾರು ಉದ್ದದ ಒಂದು ಪ್ರದೇಶ, ಅಲ್ಲಿ ಒಂದು ಫ್ರೇಮ್ ಮಾಡೋದು, ಅದರೊಳಗೂ ಇದ್ದಾನೆ. ಒಂದು ದೊಡ್ಡ ಕೋಣೆ ಮಾಡೋದು, ಅದರೊಳಗೂ ಇದ್ದಾನೆ. ಇದು ಅವಯವಲ್ವ? ಇದು ಪರಮಾಣುವಿನ ಒಳಗೆ ಚಿಕ್ಕದು, ಒಂದು ಮಾರಿನ ಒಳಗೆ ಅದು ಸ್ವಲ್ಪ ದೊಡ್ಡದು. ಅದು ಎಂಥದ್ದು? ಅದು ಫ್ರಾಕ್ಷನ್ಸ್ ಅಲ್ವ, ಡಿವಿಷನ್ಸ್ ಅಲ್ವ? ಅವಯವ ಅಂದ್ರೆ ದೇಹದ ಡಿವಿಷನ್ಸ್. ಇವು ಡಿವಿಷನ್ಸ್ ಅಲ್ವ? ಪರಮಾತ್ಮ, ಪರಮಾಣುವಿನ ಒಳಗಿರುವ ಪರಮಾತ್ಮ. ಈ ಹೇಗೆ ಕೂಡಿಸ್ತೀರಿ ನೀವು ಇದನ್ನ? ಒಂದು ಅಖಂಡ, ಅವನಲ್ಲಿ ಭೇದವೇ ಇರದಿದ್ದರೆ ಪರಮಾಣುವಿನ ಒಳಗೆ ಹೇಗೆ ತುಂಬಿದ? ಅವನು ಮನೆಯೊಳಗೆ ಹೇಗೆ ತುಂಬಿದ? ಅಲ್ಲೆಲ್ಲ ಪರಮಾಣುವಿನ ಒಳಗೆ ಒಂದು ವಿಭಾಗ. ಅದನ್ನ ನೀವು ಈ ವಿಭಾಗವನ್ನು ಒಪ್ಪಲೇಬೇಕು. ಪ್ರದೇಶ ಭೇದ ಇಲ್ಲದೆ ಇದನ್ನು ಆಕಾಶಕ್ಕೂ ಇದೆ, ಪರಮಾತ್ಮನಿಗೂ ಇದೆ. ಆಕಾಶಕ್ಕೂ ಪರಮಾತ್ಮನಿಗೂ ಪ್ರದೇಶ ಭೇದ ಒಪ್ಪಬೇಕು. ಆಕಾಶಕ್ಕೆ ಕಣ್ಣು ಕೈ ಕಾಲಿಲ್ಲ, ಪರಮಾತ್ಮನ ಪ್ರದೇಶ ಭೇದ ಇದ್ದ ಹಾಗೆ ಹೇಳ್ತಾರೆ. ಪರಮಾಣುವಾದಿ ದೇಶೇಶು, ಒಂದು ಪರಮಾಣುವಿನ ಒಳಗೂ ಪರಮಾತ್ಮ ಇದ್ದಾನೆ. ತಸ ವ್ಯಾಪ್ತಿಯ ವ್ಯಾಮದಲ್ಲಿಯೂ ಇದ್ದಾನೆ. ಈ ಇಷ್ಟು ಚಿಕ್ಕವನು ಅಲ್ಲಿ ಹೇಗೆ ಬಂದ? ಅದು ಸ್ವಲ್ಪ ದೊಡ್ಡ ಭಾಗ, ಅದರ ಸಣ್ಣ ಭಾಗವೇ ಪರಮಾಣು, ಅದಕ್ಕೆ ದೊಡ್ಡ ಭಾಗ ಇದು, ಅದಕ್ಕಿಂತ ದೊಡ್ಡ ಭಾಗ ಕೋಣ. ಭಗವಂತನಲ್ಲಿ ಹೀಗೆ ಡಿವಿಷನ್ ಭಾಗವನ್ನು ಒಪ್ಪಲೇಬೇಕು ನೀವು, ಪ್ರದೇಶ ಭೇದವನ್ನು. ಯಥಾತ್ಮನಃ ಪ್ರದೇಶ ಅಸ್ತಿಸ್ತೇಷಾಂ, ಈ ಪ್ರದೇಶ ಭೇದ ಅಂದ್ರೆ ಡಿವಿಷನ್ ಅಲ್ವಾ? ಹಾಗೆಯೇ ಭಗವಂತನಿಗೆ ಜ್ಞಾನಾನಂದ ರೂಪದ ಅವಯವ ಇದೆ. ಇಷ್ಟು ಜಾಗದಲ್ಲಿ ಪರಮಾತ್ಮ ಇರ್ಬೋದು ಅಂದ್ರೆ ಅಷ್ಟು ಜಾಗ ಅವಯವೂ ಇರ್ಬೋದು. ಅದರಿಂದ ಮತ್ತೆ ಆದರೆ ಭಗವಂತನ ಅವಯವು ಭಗವಂತನಿಂದ ಅಭಿನ್ನ, ಆದ್ರಿಂದ ಅದು ಸರ್ವಗತವೇ. ಹೇಗೆ ಸರ್ವಗತನಾದ ಭಗವಂತನು ಪರಮಾಣುವಿನೊಳಗಿರುತ್ತ ಭಗವಂತನು ಒಬ್ಬನೇ, ಆದರೆ ವಿಭಾಗ ಇದೆ, ಪ್ರದೇಶ ವಿಭಾಗ. ಹಾಗೆ ಅವಯವ ವಿಭಾಗ ಇದೆ, ಅವಯವೂ ಸರ್ವಗತ, ಅವಯವ ಭಗವಂತನಿಂದ ಅಭಿನ್ನ. ಆದ್ರಿಂದ ನೀವು ಅವನಿಗೆ ವಿಭಾಗವೇ ಇಲ್ಲ ಅಂತ ಹೇಳಿ ಭಗವಂತ ಸರ್ವಗತ ಅಂತ ಹೇಳಲಿಕ್ಕೆ ಬರುವುದಿಲ್ಲ ನಿಮಗೆ. ಯಥಾ ಆತ್ಮನಃ ಪ್ರದೇಶ ಸ್ಯು ತೇಷಾಂ ನೋ ಅವಯವಾಸ್ತಥ. ಭಗವಂತನಿಗೆ ಹೀಗೆ ಪರಮಾಣುವಿನೊಳಗಿರತಕ್ಕ ಭಗವಂತ ಇಷ್ಟೇ ದೇಶ. ಮಾರು ಉದ್ದದ ಫ್ರೇಮಿನೊಳಗಿರುವ ಭಗವಂತ, ಕೋಣೆಯೊಳಗಿರೋ ಈ ಪ್ರದೇಶ ಭೇದ ಒಪ್ಪಬೇಕೇ ಬಿಡುವ?
ಅವಯವ ಅಂದ್ರೆ ಅಷ್ಟೇ ಅಲ್ಲ, ಈ ಭಾಗದಲ್ಲಿರುವ ಅವಯವ, ಈ ಭಾಗದಲ್ಲಿ ಈ ವಿಭಾಗದಲ್ಲಿ ಇರುವ ಪ್ರದೇಶ ಭೇದ. ಅದಕ್ಕೆ ಕಣ್ಣು, ಕಿವಿ, ಕೈ, ಕಾಲು ಎಲ್ಲವೂ ಕಣ್ಣು, ಎಲ್ಲವೂ ಕಿವಿ, ಎಲ್ಲವೂ ಯಾಕಂದ್ರೆ ಅದು ಎಲ್ಲವೂ ಜ್ಞಾನಾನಂದ ಸ್ವರೂಪ, ಭಗವಂತನಿಂದ ಅಭಿನ್ನ. ನಿಮ್ಮ ಯಾವ ಲಾಜಿಕ್ಕು ನಮ್ಮ ಹತ್ರ ನಡೆಯುವುದಿಲ್ಲ ಅಂತ ರಾಜ. ಅದರಿಂದ ಜೀವನಿಗೆ ಅಥವಾ ಭಗವಂತನಿಗೆ, ವ್ಯಾಪ್ತನಾಗಿರತಕ್ಕಂಥ ಭಗವಂತನಿಗೆ ಕೂಡ ಅವಯವಗಳನ್ನು ಒಪ್ಪಬಹುದು. ಯಾಕಂದ್ರೆ ದೊಡ್ಡ ಲಾಜಿಕ್ ಇದು. ಅವಯವ ಯಾಕೆ ಇಲ್ಲ ಅಂದ್ರೆ ಬಿಕಾಸ್ ಗಾಡ್ ಈಸ್ ಆಮ್ನಿಪ್ರೆಸೆಂಟ್. ಗಾಡ್ ಕೆನಾಟ್ ಹ್ಯಾವ್ ಫಾರ್ಮ್. ಯಾಕೆ? ಬಿಕಾಸ್ ಹಿ ಈಸ್ ಆಮ್ನಿಪ್ರೆಸೆಂಟ್, ಜಸ್ಟ್ ಲೈಕ್ ದ ಸ್ಕೈ ಅಂತ. ಈ ಲಾಜಿಕ್ಕು ಆಕಾಶದಂತೆ ಅಂತ. ಅದಕ್ಕೆ ಆಚಾರಕ್ಕೆ ಆಕಾಶಕ್ಕೆ ಅವಯವ ಇಲ್ಲ ಅಂತ ಯಾರು ಹೇಳಿದ್ರು? ಆಕಾಶಕ್ಕೆ ಅವಯವ ಇದೆ. ಕಣ್ಣು, ಕೈಗಾಲೆಲ್ಲ ಜಡ, ಅವಯವ ಉಂಟೋ ಇಲ್ವೋ? ಅದಕ್ಕೆ ಜಡ ಅವಯವ ಇದೆ, ಭಗವಂತನಿಗೆ ಚೇತನ ಜ್ಞಾನಾನಂದ ಸ್ವರೂಪದ ಅವಯವ ಇದೆ. ಅದರಿಂದ ಯಾವುದು ಆಮ್ನಿ ಪ್ರೆಸೆಂಟೋ ಅದಕ್ಕೆ ಅವಯವ ಇರುವುದು ಸಾಧ್ಯ ಇಲ್ಲ ಅನ್ನೋ ಲಾಜಿಕ್ಕೆ ಬೇಸಿಕಲಿ ತಪ್ಪು ಅಂತ ಹೇಳಿದ್ರೆ. ಇದು ನೈಯಾಯಿಕರದಷ್ಟೇ ಅಲ್ಲ. ಈ ಒಂದು ಆಚಾರ್ಯ, ನಾನು ಹೇಳಿದೆ, ಆಚಾರ್ಯರು ಮುಂದೆ ಬರುವಂಥ, ಅಂದರೆ ಮುಂದೆ ಮನುಷ್ಯ ಬುದ್ಧಿ ಚಿಂತನೆ ಮಾಡಬಹುದಾದ ಎಲ್ಲ ಆಸ್ಪೆಕ್ಟ್ಗಳನ್ನು ಆಚಾರ್ಯರು ಆವತ್ತು ಉತ್ತರಿಸಿದ್ದಾರೆ ಅಂತ. ಈ ಆಕಾಶದಂತೆ ಸರ್ವಗತನಾದ್ದರಿಂದ ದೇವರಿಗೆ ಆಕಾರ ಇಲ್ಲ ಅಂತ ಹೇಳುವರು ದಯಾನಂದ ಸರಸ್ವತಿಗಳು. ಅವರಿಗೂ ಉತ್ತರ ಬಂತೀಗ. ದಯಾನಂದ ಆದ್ದರಿಂದ ದೇವರಿಗೆ ಆಕಾರ ಇಲ್ಲ, ದೇವರನ್ನು ಪ್ರತಿಮೆ ಇಟ್ಟು ಪೂಜೆ ಮಾಡಬಾರದು ಅಂತ ಹೇಳಿದವರು. ಪ್ರತಿಮಾ ಪೂಜೆ ಮಾಡಬಾರದು ಅಂತ, ಆಸ್ತಿಕರಾಗಿ ವೈದಿಕರಾಗಿ ದೇವಸ್ಥಾನಗಳಲ್ಲಿ ದೇವರನ್ನು ಪೂಜೆ ಮಾಡಬಾರದು ಅಂತ ಹೇಳಿದವರು ಅವರು. ಯಾಕಂದ್ರೆ ದೇವರಿಗೆ ಕಣ್ಣು, ಕೈಗಾಲು, ಅವಯವ ಇರುವುದು ಸಾಧ್ಯ ಇಲ್ಲ ಆಕಾಶದ ಹಾಗೆ. ಅದು ಒಂದು ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟಿತ್ತು. ಹಿಂದೆ ಒಬ್ಬರು ನಮ್ಮ ಇಲ್ಲೇ, ಅಂದ್ರೆ ಇಂಥ ವಾದಗಳಿಂದ ಮನುಷ್ಯರಿಗಾಗುವ ತೊಂದರೆಗಳು. ಆಚಾರ್ಯರು ಯಾಕೆ ಈ ಮಾತು ಹೇಳಿದ್ರು ಅಂದ್ರೆ, ಈ ವಾದ ಒಬ್ಬರು ಇಲ್ಲೇ ನಮ್ಮ ರಥಬೀದಿಯ ಸುತ್ತ ಅಂಗಡಿ ಇಟ್ಟುಕೊಂಡಿರುವವರು ತುಂಬಾ ಆಸ್ತಿಕ ಪಾಪ. ಅವ್ರು ದಿನ ಅಂಗಡಿ ಬರಬೇಕಾದ್ರೆ ಮೊದಲು ಕೃಷ್ಣ ದರ್ಶನ ಮಾಡಿ ದೇವರ ಕೈ ಮುಗಿದು, ದೇವರೇ, ಅವರು ಕೇಳ್ತಾ ಇದ್ರು ಒಳ್ಳೆ ವ್ಯಾಪಾರ ಕೊಡು ಅಂತ ಹೇಳಿ ಹೋಗಿ ಅಂಗಡಿ ಹೋಗಿ ಮಾಡ್ತಿದ್ರು ಅಷ್ಟೇ, ಬೇರೆ ಏನು ಮೋಕ್ಷ ಕೊಡು ಅಂತ ಕೇಳ್ತಿರ್ಲಿಲ್ಲ. ಆದ್ರೂ ಪಾಪ ದೇವ ಬರುತ್ತರು ಬಂದು ದೇವರೇ ಒಳ್ಳೆ ವ್ಯಾಪಾರ ಕೊಡು ಅಂತ ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಅಂಗಡಿ ಬಾಗುತ್ತಾ ಇದ್ರು ದಿನ. ಒಮ್ಮೆ ಒಬ್ರು ದಯಾನಂದ ಸರಸ್ವತಿ ಶಿಷ್ಯರು ಬಂದ್ರು. ಎಲ್ಲಿ ಹೋದ್ರು ನೀವು? ನಾನು ಕೃಷ್ಣದೇವರ ದರ್ಶನ ಮಾಡಿರ್ಲಿಕ್ಕೆ ಹೋದೆ. ನಿಮಗೆ ಬುದ್ಧಿ ನೆಟ್ಟಗಿಲ್ವಾ? ಅದು ದೇವರ ಕಲ್ಲಲ್ವಾ? ಅದು ದೇವರ ಆಕಾರ ಉಂಟಾ? ನೀವು ಕಲ್ಲಿಗೆ ಸುತ್ತ ಬರೋ ಸುಮ್ಮನೆ ಅಂತ ಹೇಳಿರಂತೆ ಅವರು. ಅವರು ಆಸ್ತಿಕರೇ, ವೇದಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಭಾರಿ ವೈದಿಕ ಧರ್ಮ ಉದ್ಧಾರ ಮಾಡ್ತೇನೆ ಅಂತ ನಿಂತವರೇ. ಆದರೆ ಇವರಿಗೆ ಹಾಗೆ ಹೇಳಿದರು. ಇವರಿಗೆ ಹೌದಾ? ಓಹೋ, ದೇವರು ಎಲ್ಲ ಕಡೆ ಇರುವವ, ಅವನನ್ನು ಕಣ್ಣಲ್ಲಿ ಗಡ್ಡೆ ಹಾಕ್ಲಿಕ್ಕೆ ಬರುತ್ತಾ? ಅವನಿಗೆ ಕಣ್ಣು ಕೈ ಆಕಾರ ಉಂಟಾ? ಇವರಿಗೆ ಒಂಥರ ಗೊಂದಲ ಆಯ್ತು. ಆಮೇಲೆ ಬರ್ತಾ ಇದ್ರು ಸಂಸ್ಕಾರದಿಂದ. ಅದನ್ನ ಅಲ್ಲಿ ತನಕ ಕೃಷ್ಣದೇವರೇ ನನಗೆ ಒಳ್ಳೆ ವ್ಯಾಪಾರ ಕೊಡು ಅಂತ ಕೇಳ್ತಾ ಇದ್ದವರು ಆಮೇಲೆ ಸುತ್ತು ಬರುವಾಗ ಅವರೇ ಹೇಳೋದಿದ್ರು, ಸುತ್ತು ಬರುವಾಗ ನಾವು ದೇವರು ಸುತ್ತು ಬರೋದ ಕಲ್ಲಿಗ ಅಂತ ಸುತ್ತು ಬರ್ತಾರೆ. ಸುತ್ತು ಬಂದರು. ಹಿಂದಿನ ಈ ಒಂದು ನಂಬಿಕೆ, ಭಕ್ತಿ ಬರಲಿಲ್ಲ. ನಾನು ದೇವರಿಗೆ ಸುತ್ತು ಬರೋದ ಕಡೆ ಬರೆಯೋ ಕಲ್ಲಿಗೋ, ಕಡೆಗೆ ಎತ್ತದೇ ಆಗಲಿ, ಹಿಂದಿನಿಂದ ಬರ್ತಾ ಇತ್ತಲ್ವ ಅಂತ ಹೇಳಿ ಬಂದು ಸುತ್ತು ಬಂದು ಹೋಗುದು. ಆದರೆ ಆ ಹಿಂದೆ ಇದ್ದ ಡಿವೋಷನ್ ಹೊರಟು. ನೋಡಿ, ಬುದ್ಧಿಜೀವಿಗಳು ಮಾಡುವ ಗಂಡಾಂತರ, ತಲೆ ಗಡಿಸಿಬಿಡೋದು. ಅವರಿಗೆ ತಲೆ ಇಲ್ಲ, ಇದ್ದವರ ತಲೆಯನ್ನು ಗಡಿಸಿಬಿಡ್ತಾರೆ. ಸರಿ, ಗಂಡಾಂತರ ಮಾಡಿ ನಿಮಗೆ ಬುದ್ಧಿ ಇಲ್ಲ ಅವ್ರಿಗೆ. ಮತ್ತು ಬರ್ತಿದ್ರು ದಿನ. ಒಂದು ದಿವಸ ನಾನೆಲ್ಲೋ ಬರೂರಿಗೆ ಹೋಗಿದ್ದಾಗ ನಡೆದ ಘಟನೆ ಇದೆ. ಹಿಂದೆ ಬಹಳ ಸುಮಾರು ವರ್ಷದ ಗಡಿಗನ ಕಥೆ. ಒಂದು ದಿವಸ ನಾನು ಬರ್ತಾ ಇದ್ದೇನೆ, ಆಚಾರ್ಯ ಒಂದು ಅಂಗಡಿಗೆ ಬನ್ನಿ. ಅಂಗಡಿ ಕರೆದರು. ಯಾಕೆ ಕರೀತಾರಪ್ಪ? ಏನು? ನನಗೊಂದು ದೊಡ್ಡ ಸಮಸ್ಯೆ ಆಗಿದೆ, ಅದಕ್ಕೆ ಏನು ಮಾಡೋದು ಗೊತ್ತಿಲ್ಲ, ಅದು ನಿಮ್ಮ ಹತ್ರ ಚರ್ಚಿಸುವ ಅಂತ ಕರೆದದ್ದು. ಏನು ಸಮಸ್ಯೆ? ಅದು ನಾನು ನಿತ್ಯ ಕೃಷ್ಣ ಮಠಕ್ಕೆ ಈಗಲೂ ಹೋಗ್ತೀನಿ, ಆದರೆ ಹಿಂದಿನ ಆ ಭಕ್ತಿ ಶ್ರದ್ಧೆ ಬರ್ತಾ ಇಲ್ಲ. ಸುತ್ತು ಬರುವಾಗ ದೇವರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಯಾಕಂದ್ರೆ ಒಬ್ಬರು ಬುದ್ಧಿಜೀವಿಗಳು ಹೀಗೆ ಹೇಳಿಬಿಟ್ಟು ನನ್ನ ತಲೆ ಕೆಡಿಸಿಬಿಟ್ಟಿದ್ದಾರೆ. ಏನು ಮಾಡೋದು? ನಾಳೆ ಆ ಬುದ್ಧಿಜೀವಿಗಳನ್ನು ಇನ್ನೊಮ್ಮೆ ನೀವು ಕರೀರಿ. ಅವರು ನಿಮ್ಮನ್ನು ಕರೆದ್ರಲ್ವ, ನೀವು ಅವ್ರ ತಲೆ ಕೆಡಿಸ್ಲಿಕ್ಕೆ ಬರುತ್ತೆ. ಲಾಜಿಕ್ ಅಲ್ವ? ನೀವು ಅವ್ರನ್ನ ಕರೀರಿ, ಕೇಳಿ, ಸ್ವಾಮಿ ನೀವೇನು ತರ್ಕ ಹೇಳಿದ್ದು? ದೇವರಿಗೆ ಆಕಾರ ಇಲ್ಲ, ಸರ್ವಗತನಾದ್ದರಿಂದ. ನೀವು ಹೇಳಿ, ಏನು ಗೊತ್ತುಂಟಾ? ಅವ್ರದ್ದು ಕಳೀರಿ. ನಿಮ್ಮ ದೇವರು ಸರ್ವಸಮರ್ಥ ಹೌದು ಅಲ್ವೋ ಕೇಳ್ರಿ. ಸರ್ವಗತ ಆದ್ದರಿಂದ ಅವನು ಸರ್ವಸಮರ್ಥ ಹೌದು ಅಲ್ವೋ ಅಂತ. ಅಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ವಸಮರ್ಥನ ಅಲ್ಲದಂತ ದೇವರನ್ನು ನನಗೆ ಬೇಡ, ನೀವೇ ಇಟ್ಟುಕೊಳ್ಳಿ ಅಂತ ಕಳಿಸ್ಬಿಡಿ. ಹೌದು, ಸರ್ವಸಮರ್ಥ ಅಂತ ಹೇಳಿದ್ರೆ ಅಲ್ರಿ, ಭಕ್ತ ನೋಡ್ಬೇಕು ಅಂತ ಬಯಸ್ತಾ ಇದ್ದಾನೆ, ಭಕ್ತನಿಗೆ ತೋರಿಸ್ಬೇಕಂದ್ರೆ ರೂಪ ಇಲ್ಲ. ಅಯ್ಯೋ, ನನಗೊಂದು ರೂಪ ಇದ್ದಿದ್ರೆ ಭಕ್ತನಿಗೆ ದರ್ಶನ ಕೊಡ್ತಿದ್ದೆ ಅಂತ ಒದ್ದಾಡುವ ದೇವರು ಎಂಥ ದೇವರು? ಹಾಗಾದ್ರೆ ಆಕಾಶಕ್ಕೆ
ದೇಹ ಇಲ್ಲ, ಅದು ಸರ್ವಗತ, ಅದರ ಸರ್ವಸಮರ್ಥ ಅಲ್ಲ. ಭಗವಂತ ಸರ್ವಗತ ಮಾತ್ರ ಅಲ್ಲ, ಈಸ್ ಆಲ್ಸೋ ಆಮ್ನಿ ಪೊಟೆಂಟ್. ಸರ್ವ ಸಮರ್ಥನಿಗೆ, ತನ್ನ ಇಡೀ ಜಗತ್ತಿಗೆ ರೂಪ ಕೊಟ್ಟವನಿಗೆ ತನಗೆ ರೂಪಧಾರಣೆ ಮಾಡುವ ಶಕ್ತಿ ಇಲ್ವಾ? ಯಾವ ರೂಪ? ಆದ್ದರಿಂದ ನಮ್ಮ ದೇವರಿಗೆ ರೂಪ ಉಂಟು, ಅವನು ಯಾವ ರೂಪದಲ್ಲೂ ಕಾಣಿಸಿಕೊಳ್ತಾನೆ ಅಂತ ಹೇಳಿ ಕನ್ವಿಕ್ಷನ್ ಆಯ್ತು ಅವರಿಗೆ. ಅವರನ್ನು ಕರೆದು ಹೇಳಿ, ನಿಮ್ಮ ದೇವರು ಸರ್ವಸಮರ್ಥ ಅಲ್ಲದಿದ್ರೆ ನನ್ನ ದೇವರು ಸರ್ವಸಮರ್ಥ, ಅವನ ರೂಪವನ್ನು ಧಾರಣೆ ಮಾಡಿ ದರ್ಶನ ಕೊಡಬಲ್ಲ ಅಂತ. ಅಷ್ಟಾದೊಳಗೆ ಅವನಿಗೆ ಒಂದು ಸಮಾಧಾನ, ನಾಳೆಯಿಂದ ಕೃಷ್ಣ ದರ್ಶನ ಮಾಡುವಾಗ ಸಂತೋಷದಿಂದ ಮಾಡ್ತಾನೆ. ಹೀಗೆ ಒಬ್ಬ ಇದನ್ನೇ ಕೃಷ್ಣ ಹೇಳಿದ್ದು, ನ ಬುದ್ಧಿ ಭೇದಂ ಜನೇತ ಅಜ್ಞಾನಾಂ ಕರ್ಮ ಸಂಗಿನಾಂ. ಏನು ಗೊತ್ತಿಲ್ಲದಿದ್ದಂತ, ಯಾಕಂದ್ರೆ ಅವ್ರಿಗೆ ಲಾಜಿಕ್ ಈಜಿಗೆ ಏನು ಗೊತ್ತಿಲ್ಲ, ತಲೆ ಕೆಡಿಸಿಬಿಡುದು ಬಹಳ ಸುಲಭ. ಯಾಕಂದ್ರೆ ಅದಕ್ಕೆ ತಲೆ ಕೆಡಿಸುವುದಕ್ಕೆ ತಲೆ ಇಲ್ಲದೆ ಇರುವುದು ಸಾಕಾಗತ್ತೆ. ತಲೆ ಕೆಡದಂತೆ ಮಾಡ್ಬೇಕಾದ್ರೆ ತುಂಬಾ ತಲೆ ಬೇಕಾಗತ್ತೆ. ಹಾಗಾಗಿ ಆಚಾರ್ಯ ಹೇಳಿದ್ರು, ಆಕಾರ ಅಂತಕ್ಕಂಥದ್ದು ಭಗವಂತನಿಗೆ ಸರ್ವತನಾದ್ರೂ ಇರ್ಬೋದು. ಈ ಸರ್ವಗತ ಆದ್ದರಿಂದ ಆಕಾರ ಇಲ್ಲ ಅನ್ನೋ ವಾದಕ್ಕೆ ಯಾರೂ ಉತ್ತರ ಕೊಡಲಿಲ್ಲ. ಇದು ಉತ್ತರ ಆಚಾರ್ಯ ಕೊಟ್ಟಂತಹದ್ದು, ಬಹಳ ಅದ್ಭುತವಾದ ಉತ್ತರ ಇದು. ನಿಜವಾಗಿ ಇವತ್ತಿಗೂ ವಿಚಾರವಾದಿಗಳ ತಲೆ ತಿನ್ನುವಂತಹದ್ದು, ಸರ್ವಗತನಾದವನಿಗೆ ಆಕಾರ ಹೇಗೆ ಅಂತ. ಆಚಾರ್ಯ ಹೇಳಿದ್ರು, ಸರ್ವಗತನಾದವನು ಪರಮಾಣುವಿನೊಳಗೆ ಆ ಪ್ರದೇಶ ವಿಭಾಗ ಹೇಗೆ, ಡಿವಿಷನ್ಸ್ ಇದೆ, ಆ ಡಿವಿಷನ್ನೇ ಆಕಾರ, ಅದೇ ಅವಯವಗಳು, ಅದೇ ಜ್ಞಾನಾನಂದ ಸ್ವರೂಪ. ಅದರಿಂದ ಏನೂ ಬಾಧಕ ಇಲ್ಲ. ಆಕಾರ ಇದ್ದರೂ ಕೂಡ ಕಣ್ಣು ಕಿವಿ ಮೂಗು ಇದು ಉಂಟಾ? ಅದಕ್ಕೆ ದೇವರಿಗೆ ಬೇಕಾದ್ರೆ ಸರ್ವಗತ, ಆಕಾರ ಒಪ್ಪೋಣ. ಅಲ್ಲ, ನಿಮ್ಮ ಪ್ರಕಾರ ಜೀವನು ಸರ್ವಗತ ಅಲ್ವಾ? ನೈಯಾಯಿಕರಿಗಂತೂ ಮಾತಾಡ್ಲಿಕ್ಕಿಲ್ಲ, ದೇವರು ಮಾತ್ರ ಅಲ್ಲ, ಅವರು ಜೀವರು ಸರ್ವಗತ ಅಂತ. ಭಯಾನಕ. ಇಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಇಲ್ಲಿ ಅನಂತ ಜೀವರು. ಇಲ್ಲಿ ನೀವು ಇದ್ದೀರಿ, ನಾನು ಇದ್ದೇನೆ, ಪ್ರಪಂಚದಲ್ಲಿರುವ ಎಲ್ಲ ಜೀವರು ಮತ್ತು ಪರಮಾತ್ಮ ಎಲ್ಲಿ? ಇಲ್ಲಿ. ಯಾಕೆಂದ್ರೆ ನಿಮ್ಮ ದೇಹದೊಳಗೆ ಮಾತ್ರ ನೀವು ಇರುವುದು, ನನ್ನ ದೇಹದೊಳಗೆ ಮಾತ್ರ ಇರುವುದಲ್ಲ, ಎಲ್ಲ ಜೀವರು ವ್ಯಾಪ್ತ. ಇದಕ್ಕಿಂತ ದೊಡ್ಡ ಹುಚ್ಚರ ಫಿಲಾಸಫಿಯೇ ಇಲ್ಲ. ಅದಕ್ಕೆ ನಾನು ಹೇಳುದು, ಒಮ್ಮೊಮ್ಮೆ ನೈಯಾಯಿಕರು ನೋಡಿದ್ರೆ ಇವು ಹುಚ್ಚ ಆಸ್ಪತ್ರೆ ಸೇರಿಸ್ಲಿಕ್ಕೂ ನಾಲಾಯಕ್ಕಾದ ಮಂದಿಗಳು, ಅವ್ರು ಹೇಗೆ ದೊಡ್ಡ ತಾರ್ಕಿಕರಾದಂತೆ ಅರ್ಥ ಆಗೋದಿಲ್ಲ. ಇಲ್ಲಿ ಅನಂತ ಜೀವಗಳಿದ್ದಾವೆ ಇಲ್ಲಿ. ಯಾಕೆಂದ್ರೆ ನಿಮ್ಮ ದೇಹದ ಒಳಗೆ ಹೊರಗಿನಿಂದ ನಿಮ್ಮ ಆತ್ಮವು ಇಲ್ಲಿ ಬಂದಿದೆ, ನನ್ನ ಆತ್ಮ ಅನಂತ ಜೀವನ ಆತ್ಮ, ಅದ್ರ ಜೊತೆ ಪರಮಾತ್ಮ, ಒಂದಕ್ಕೊಂದು ಕ್ಲಾಶ್ ಏನೂ ಆಗೋದಿಲ್ಲ, ಯಾಕೆಂದ್ರೆ ರೂಪ ಇಲ್ಲದೆ ಇರೋದ್ರಿಂದ. ಇಂಥ ಒಂದು ಹುಚ್ಚು ವಾದವನ್ನು ಮಂಡಿಸಿದವರು ನೈಯಾಯಿಕರು. ಆತ್ಮವು ಸರ್ವಗತ ಅಂತ. ಅದು ನಿಮ್ಮ ಆತ್ಮ ಸರ್ವಗತ ಆದ್ರೂ ಕೂಡ ಅವಯವಿರಬಹುದು, ಆತ್ಮ ಸರ್ವಗತ ಅಲ್ಲ ಅಂತ. ಆಮೇಲೆ ಅದು ಏನಾಯ್ತು ಅಂದ್ರೆ, ನಾನಾ ವಿಧವಾದ ವಾದಗಳು. ಪರಮಾತ್ಮ ಮಾತ್ರ ಸರ್ವಗತ, ಜೀವ ಅಣು ಅಂತ ಹೇಳಿದ್ರೆ ಸಾಕಿತ್ತು. ಅದಕ್ಕೆ ಪರಮಾತ್ಮನು ಸರ್ವಗತ, ಜೀವಾತ್ಮನು ಸರ್ವಗತ ಅಂತ ಶುರು ಮಾಡಿದರು. ಕಡೆಗೆ ಅದರ ನಂತರ ಒಂದು ಅತಿವಾದ ಬಂತು. ಏನು ಅಂದ್ರೆ, ಪರಮಾತ್ಮ ಸರ್ವಗತ, ಜೀವಾತ್ಮ ಅಣು. ಪರಮಾತ್ಮನು ಸರ್ವಗತ ಅಲ್ಲ ಅನ್ನೋ ವಾದ, ಜೀವಾತ್ಮನು ಅಣುವಲ್ಲ ಅನ್ನೋ ವಾದ. ಅವನು ಮಧ್ಯಮ, ನಾನಾ ಜೈನರಲ್ಲಿ ಜೀವಾತ್ಮ ಮಧ್ಯಮ ಪರಿಮಾಣ. ಹೀಗೆ ಪರಮಾತ್ಮ ಸರ್ವಗತ ಅಲ್ಲ ಅಂತ ಈಗ ಬ್ರಹ್ಮಕುಮಾರಿಯರು ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಪರಮಾತ್ಮ ಸರ್ವಗತ ಆಗಿದ್ದರೆ ಪೇಟೆಯ ಗಲ್ಲಿಗಳಲ್ಲಿಯೂ ಇರಬೇಕಾಗತ್ತೆ, ವಾಸನೆ ಅವನ ಮುಗಿಗೆ ಹೊಡೆಯುತ್ತೆ, ಅವನಿಗೆ ವಾಸನೆ ಹೊಡಿಬಾರ್ದು, ಅದರಿಂದ ಅವನು ಸರ್ವಗತ ಅಲ್ಲ. ಒಳ್ಳೆ ಸುವಾಸಿತವಾದ ಸೆಂಟೆಡ್ ರೂಮಿನಲ್ಲಿ ಕೂತಿರ್ತಾನೆ. ಇಂಥ ಹುಚ್ಚರು ಹುಡ್ತಾನೆ ಇರ್ತಾರೆ ವೇದಾಂತದಲ್ಲಿ, ಬೇಕಾದಷ್ಟು ಹುಚ್ಚರು ಹುಡ್ತಾರೆ. ಮತ್ತು ಆ ಹುಚ್ಚರನ್ನ ಅನುಸರಿಸಿ ಫಾಲೋ ಮಾಡತಕ್ಕಂಥ ಭಕ್ತರು ಹುಡ್ತಾ ಇರ್ತಾರೆ. ಅದಕ್ಕೆ ಏನು ಕೊರತೆ ಇರೋದಿಲ್ಲ. ಎಂಥ ಹುಚ್ಚು ಫಿಲಾಸಫಿ ಹೇಳಿದ್ರು ಅದಕ್ಕೆ ಫಾಲೋವರ್ಸ್ ಬಂದ್ಬಿಡ್ತಾರೆ. ಹೀಗೆ ದೇವರು ಸರ್ವಗತ ಅಲ್ಲ, ಜೀವ ಅಣು ಅಲ್ಲ, ನಾನಾ ವಾದಗಳು ಬಂದಾಗ ಜೀವ ಸರ್ವಗತ ಅನ್ನೋದು ಒಂದು ವಾದ, ಜೀವ ಮಧ್ಯಮ ಪರಿಮಾಣ ಅನ್ನೋದು ಒಂದು ವಾದ, ಜೀವ ಅಣು ಅನ್ನೋದು ಒಂದು ವಾದ. ಎಂಥದಾದ್ರೂ ಮೋಕ್ಷಕ್ಕೆ ಹೋದಾಗ ಜೀವನಿಗೆ, ಅವನಿಗೆ ಯಾವ ಸರ್ವಗತ ಆಗಿರಲಿ, ಮಧ್ಯಮ ಪರಿಮಾಣ ಇರಲಿ, ಅಣು ಪರಿಮಾಣ ಇರಲಿ, ಅವನಿಗೆ ಅವಯವ ಇರೋದು ಸಾಧ್ಯ ಇರಲಿ, ಅಲ್ಲ ಇಂದ್ರಿಯಗಳಿರೋದು. ಇಂದ್ರಿಯಗಳ ಮೂಲಕ ರೂಪಾದಿಗಳನ್ನು ಗ್ರಹಣ ಮಾಡುವುದು ಸಾಧ್ಯ ಇಲ್ಲ. ಅದು ಯಾಕೆಂದ್ರೆ ನೀವು ಹೇಳಿದ್ರೆ ಪ್ರಾಕೃತ ದೇಹದ ಧರ್ಮ, ಕಣ್ಣು ರೂಪವನ್ನು ಗ್ರಹಿಸುವುದು. ಈ ಪ್ರಾಕೃತವಾದ ಕಣ್ಣು, ಸ್ವರೂಪಭೂತವಾದ ಕಣ್ಣು ಎಂಥದ್ದು ಅದು ಅದೆಲ್ಲ ಗೊತ್ತಿಲ್ಲ ನಮಗೆ. ಪ್ರಾಕೃತವಾದ ಕಣ್ಣಿಗೆ ಅದು ಸ್ವಭಾವ. ಮುಕ್ತ ರೂಪಾದಿವಿತ್ ಸತ್ವಾತ್ ಜಡಾನ್ಯತ್ವೇ ಸತಿ ಈಶವತ್. ಅದಕ್ಕೆ ಹೇಳ್ತಾರೆ, ನೀವು ಅನುವಾದ ಮಾಡಿದ್ರಲ್ಲ, ನಾವು ಒಂದು ಅನುಮಾನ ಮಾಡ್ತೇವೆ, ಮುಕ್ತನಿಗೆ ರೂಪಾದಿಗಳ ಜ್ಞಾನ ಇಲ್ಲ ಅಂತ ಹೇಳುದು ನೀವು. ಮುಕ್ತನಿಗೂ ರೂಪಾದಿಗಳ ಜ್ಞಾನ ಇದೆ. ಮುಕ್ತ ರೂಪವನ್ನು ನೋಡಬಲ್ಲ, ಶಬ್ದವನ್ನು ಕೇಳಬಲ್ಲ, ಗಂಧವನ್ನು ಮೂಸಬಲ್ಲ, ರುಚಿಯನ್ನು ಸವಿಯಬಲ್ಲ, ತನಗೆ ಇಷ್ಟವಾದ ವಸ್ತುವನ್ನು ಮುಟ್ಟಬಲ್ಲ, ಎಲ್ಲ ಇಂದ್ರಿಯಗಳ ಕೆಲಸವನ್ನು ಮುಕ್ತ ಮಾಡಬಲ್ಲ. ಯಾಕೆಂದ್ರೆ ಜಡಾನ್ಯತ್ವೇ ಸತಿ ಸತ್ವಾತ್, ಜಡವಲ್ಲದ ಇರುವಿಕೆ ಆದ್ದರಿಂದ ಅಂತ. ಯಾವುದು ಜಡವಲ್ಲದ ಅಸ್ತಿತ್ವವೋ ಅದಕ್ಕೆ ಈ ಎಲ್ಲವೂ ಇದೆ. ಇಂದ್ರಿಯಗಳಿಂದ ಅನುಭವ, ರೂಪಾದಿ ಜ್ಞಾನ. ಅದು ಜ್ಞಾನ ಇಲ್ಲ ಅಂದ್ರೆ ಜಡ ಆಗ್ತದೆ ಅದು. ಅದರಿಂದ ಮುಕ್ತ ನೀವೇನು ಜಡವೋದು ಅಲ್ಲಲ್ಲ, ಮುಕ್ತಿಯಲ್ಲಿ ಅವ್ರು ಚೈತನ್ಯ ಆಗಿರ್ತಾನಲ್ಲ.
ಚೇತನವಾದ ಅಸ್ತಿತ್ವಕ್ಕೆ ರೂಪಾದಿ ಗ್ರಹಣ ಅನ್ನೋದು ನಿಯತ. ಯಾವ ಜ್ಞಾನವೂ ಇಲ್ಲದಿರೋ ಚೇತನ ಅನ್ನೋದು ಹೇಗೆ? ಚೇತನ ಅನ್ನೋದರ ಧರ್ಮವೇ ಜ್ಞಾನೇಚ್ಛಾದಿಗಳಲ್ವಾ? ಯಾವ ಜ್ಞಾನವೂ ಇಲ್ಲ ಅಂದ್ರೆ ಚೇತನ ಆಗುವುದು ಹೇಗೆ? ಅದರಿಂದ ಮುಕ್ತಃ ರೂಪಾದಿವಿತ್ ಸತ್ವಾತ್ ಜಡಾನ್ಯತ್ವೇ ಸತಿ ಈಶವತ್. ಅದಕ್ಕೆ ದೃಷ್ಟಾಂತ ಭಗವಂತ ಸರ್ವಗತ. ಅವನಿಗೆ ಜ್ಞಾನಾನಂದ ಅದು ಇಚ್ಛಾ ರೂಪಾದಿ ಜ್ಞಾನ ಉಂಟೋ ಇಲ್ಲೋ ದೇವರಿಗೆ? ಅವನು ಸೃಷ್ಟಿ ಮಾಡಿದ ರೂಪದ ಜ್ಞಾನ ಅವನಿಗಿಲ್ಲ ಅಂತಿರೋ. ದೃಷ್ಟಾಂತ ಅಸಾಧ್ಯ ವಿಕಲಃ ತಸ್ಯ ಸರ್ವಜ್ಞತಾಗ್ರಹಾತ್. ನೀವೇ ಭಗವಂತನನ್ನ ಸರ್ವಜ್ಞ, ದುಃಖಧ್ವಂಸ, ಅವನಿಗೆ ಆನಂದ ಇಲ್ಲ ಅಂತ ಹೇಳಿದ್ರು, ಜ್ಞಾನ ಇಲ್ಲ ಅಂತ ಹೇಳಲಿಲ್ಲ. ದೇವರನ್ನು ಸರ್ವಜ್ಞ ಅಂತ ನೀವು ಒಪ್ಪಿದ್ದೀರಿ. ಆದ್ದರಿಂದ ಸರ್ವಜ್ಞನಾದ ಭಗವಂತ ಸರ್ವಜ್ಞ ಅಂತ ಬೇಕಾದ್ರೆ ಒಂದು ಅವನಿಗೆ ಸರ್ವಜ್ಞ, ಅದು ರೂಪಜ್ಞಾನ ಇಲ್ಲ ಅಂದ್ರೆ ಆಗತ್ತಾ? ಎಲ್ಲವನ್ನೂ ತಿಳಿದವನಿಗೆ ರೂಪರಸಗಂಧ ಸ್ಪರ್ಶಗಳ ಜ್ಞಾನವೂ ಇರಬೇಕಾ? ಪರಮಾತ್ಮನಿಗೆ ಇರಬಹುದು ಅಂತಾದರೆ ಅವನಿಗೆ ಜ್ಞಾನಾನಂದ ಸ್ವರೂಪನಾದ ಭಗವಂತನಿಗೆ ಜ್ಞಾನಾನಂದ ಸ್ವರೂಪನಾದ ಮುಕ್ತನಿಗೆ ಯಾಕಿರಬಾರದು? ಆದ್ದರಿಂದ ಮುಕ್ತರು ಕೂಡ ರೂಪರಸಗಂಧ ಸ್ಪರ್ಶಗಳ ಅನುಭವಿಸಬಹುದು, ಏನೂ ತೊಂದರೆ ಇಲ್ಲ. ಭಗವಂತನ ಹಾಗೆ ಭಗವಂತನಲ್ಲಿ ಇಲ್ಲ ಅಂತ ನೀವು ಹೇಳೋಗಿಲ್ಲ, ಭಗವಂತನ ಸರ್ವಜ್ಞ ನೀವು ಒಪ್ಪಿಕೊಂಡಿದ್ದೀರಿ. ಆದ್ದರಿಂದ ಭಗವಂತನಂತೆ ಅಲ್ಲ. ಒಂದು ವಿಷಯ ನಾವು ಹಿಂದೆ ಹೇಳಿದ್ದೇವೆ ನಿಮಗೆ, ಈಶ್ವರೋ ನ ಸುಖೀತೇನ ರೂಪಾದ್ಯ ಅನುಭವನ್ನಪಿ ದುಃಖ ಪ್ರಸಂಗಾದಿತಿ ಮಾವಾದಿ ತದ್ವ್ಯಾಪ್ತಿ ದೂಷಣ. ಅಪ್ಪ, ಭಗವಂತನಿಗೆ ರೂಪಾದಿ ಜ್ಞಾನ ಇದ್ದರೂ ರೂಪಾದಿಗಳನ್ನು ಸವಿಯೋದು ಅಂತಿಲ್ಲ, ನೋಡೋದು ಸಾಕ್ಷಿಯಾಗಿ ಅಷ್ಟೇ. ಸುಖ ಇಲ್ಲ, ಅದರಿಂದ ಒಂದು ಸುಖಾನುಭವ ಅಂತಿಲ್ಲ. ಯಾಕೆಂದ್ರೆ ಸುಖ ಇದ್ರೆ ದುಃಖ ಇರಬೇಕು ಅಂತ ನಾವು ಅದನ್ನು ಒಪ್ಪುವುದಿಲ್ಲ. ಅಲ್ಲ, ನೀವು ಇಲ್ಲ ಅಂತ ಹೇಳಿದ್ರೆ ಈಶ್ವರನ ಇಲ್ಲ ಅಂತ ಆಗುತ್ತೋ? ಇತಿ ಮಾ ವ್ಯಾಧಿ ತದ್ವ್ಯಾಪ್ತಿ ದೂಷಣ ಆತ. ನೀವೇನು ಸುಖ ಇದ್ರೆ ದುಃಖ ಇರಬೇಕು ಅನ್ನುವಂಥ ನಿಯಮವೇ ತಪ್ಪು ಅಂತ ಹಿಂದೆ ನಾವು ಹೇಳಿ ಆಗಿದೆ. ಅದರಿಂದ ರೂಪಾದಿ ಜ್ಞಾನ ಇದೆ ಅಂತ ಮಾತ್ರ ನಾವು ವಾದಿಸುವುದಲ್ಲ. ರೂಪಾದಿ ಜ್ಞಾನ, ರೂಪಾದಿಗಳ ಜ್ಞಾನದಿಂದ ಅದರಿಂದ ಸುಖಾನುಭವ, ಜ್ಞಾನ ಸುಖ ಎರಡೂ ಕೂಡ ಮುಕ್ತರಿಗೂ ಇದೆ, ಭಗವಂತನಿಗೂ ಇದೆ. ಏನು ವ್ಯತ್ಯಾಸ ಇಲ್ಲ. ಇಲ್ಲಪ್ಪ, ನಾವು ಜ್ಞಾನ ಒಪ್ಪಿದ್ರಲ್ವ ಆನಂದ ಒಪ್ಪಬೇಕು ಅಂತ ಹೇಳೋದು. ನಾವು ಭಗವಂತನಲ್ಲಿ ಜ್ಞಾನವನ್ನು ಒಪ್ಪುವುದಿಲ್ಲ. ಅದು ಜ್ಞಾನ ಇದು ಕೊನೆಯದು ಅದ್ವೈತಿಗಳ ಮಾಯಾವಾದ. ಅದು ಸತ್ಯಂ ಜ್ಞಾನಂ ಅಂತಂದ್ರೆ, ಜ್ಞಾನ ಅಂದ್ರೆ ಅಜ್ಞಾನದ ಅಭಾವ ಮಾತ್ರ ಹೇಳೋದು. ನಾವು ಜ್ಞಾನ ಇದೆ ಅಂತ ಒಪ್ಪುವುದಿಲ್ಲ ನಾವು. ಅಲ್ಲ, ಹಾಗಂದ್ರೆ ಎಂಥದ್ದು ಅಂತ ಒಂದು ಹೇಳಬೇಕು ನೀವು. ಅಜ್ಞಾನ ಇಲ್ಲ ಆದ್ರೆ ಜ್ಞಾನ ಇದೆ ಅಂತ ಹೇಳುವುದಿಲ್ಲ ಅಂದ್ರೆ ಎಂಥದ್ದು ಅಂತ. ಅದು ವಿಷಯ ಎಂಥದ್ದು ಅಂತ ನಮಗೆ ಅರ್ಥ ಆಗುದಿಲ್ಲ. ಆ ಭಾಷೆ ಹಾಕೊಳ್ಳಿ. ನಿಮ್ಮ ಪ್ರಕಾರ ಈಶ್ವರನಿಗೆ ಜ್ಞಾನ ಇಲ್ಲ, ಅದರಿಂದ ನಿಮ್ಮ ದೃಷ್ಟಾಂತ ಈಶ್ವರನಂತೆ ಜೀವನಿಗೆ ರೂಪಾದಿ ಜ್ಞಾನ ಇದೆ ಎನ್ನುವ ದೃಷ್ಟಾಂತ ನಾವು ಒಪ್ಪೋದಿಲ್ಲ. ದೃಷ್ಟಾಂತೋ ಯಸ್ಯ ನೇಷ್ಟೋಯಂ ತಸ್ಯ ಸ್ಯಾದ್ ವ್ಯತಿರೇಕವಾದ ಶಿಲಾವತ್. ಬೇಡ, ನೀವು ಈಶ್ವರನಿಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮುಕ್ತನಿಗೆ ಜ್ಞಾನ ಇದೆ, ದೃಷ್ಟಾಂತ ಕೊಡಬೇಕಲ್ವ? ನಾವು ಹೇಳಿದ್ದಲ್ವ ಯಾಕೆ ಜ್ಞಾನ ಇದೆ? ಅವನು ಜಡವಲ್ಲದ ಅಸ್ತಿತ್ವ. ಆದ್ದರಿಂದ ವಿಪರೀತ ದೃಷ್ಟಾಂತ. ಯಾವುದಕ್ಕೆ ಜ್ಞಾನ ಇಲ್ಲೋ ಅದು ಜಡ, ಕಲ್ಲಿನಂತೆ. ಇದು ಕಲ್ಲಲ್ಲ, ಅದು ಜ್ಞಾನ ಇದೆ ಅಷ್ಟೇ. ದೃಷ್ಟಾಂತ ಇದನ್ನು ನಿಮಗೆ ದೇವರ ದೃಷ್ಟಾಂತ ಬೇಡ ಆದರೆ ಕಲ್ಲಿನ ದೃಷ್ಟಾಂತ ಇಟ್ಕೊಳ್ಳಿ, ನಿಮಗೆ ಅದೇ ಯೋಗ್ಯ ಅಂತ ಅನಿಸಿದ್ರೆ ನಿಮ್ಮ ಯೋಗ್ಯತೆಗೆ ತಕ್ಕ ದೃಷ್ಟಾಂತವೇ ಕೊಡುವ. ಅದನ್ನ ದೃಷ್ಟಾಂತೋ ಯಸ್ಯ ನೇಷ್ಟೋಯಂ ತಸ್ಯ ಸ್ಯಾತ್ ವ್ಯತಿರೇಕವಾದ ಶಿಲಾವತ್. ಅದರಿಂದ ಇತ್ಯತಃ ಶುದ್ಧ, ಅದರಿಂದ ಚಿತ್ ದೇಹೇಂದ್ರಿಯ ಭೋಗ್ಯ ಸೌ. ಅದರಿಂದ ಮುಕ್ತನು ಜ್ಞಾನಸ್ವರೂಪವಾಗಿರತಕ್ಕಂಥ ದೇಹ ಇದೆ, ಜ್ಞಾನಸ್ವರೂಪವಾದ ಇಂದ್ರಿಯಗಳಿವೆ, ಜ್ಞಾನಾನಂದಗಳನ್ನು ಅದರ ಮೂಲಕ ಅನುಭವಿಸುತ್ತಾರೆ. ಹೊರತು ಜ್ಞಾನಾನಂದಗಳಿಲ್ಲದ, ಅವಯವಗಳಿಲ್ಲದ, ಸ್ವರೂಪ ಇಲ್ಲದ, ನಿರಾಕಾರವಾದ, ನಿರ್ಗುಣವಾದ, ನಿರ್ಧರ್ಮಕವಾದ ಸ್ಥಿತಿ ಅಲ್ಲ. ಇಷ್ಟು ಹೇಳಿ ಆಚಾರ್ಯ ಹೇಳ್ತಾರೆ, ಇಷ್ಟೆಲ್ಲ ಶ್ರುತಿಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮಾತನ್ನು. ಇದೇನು ನನ್ನ ವಾದ ಅಲ್ಲ. ನೀವು ಹೇಳಿರತಕ್ಕಂಥ ರೀತಿಯ ಮೋಕ್ಷ ಯಾವ ಶ್ರುತಿಯಲ್ಲೂ ಹೇಳಲಿಲ್ಲ. ಈಗ ಮುಕ್ತರಿಗೆ ಅವಯವ ಇಲ್ಲ, ಮುಕ್ತರಿಗೆ ದೇಹ ಸ್ವರೂಪ ದೇಹ ಇಲ್ಲ, ಮುಕ್ತರಿಗೆ ಜ್ಞಾನಾನಂದ ಇಲ್ಲ, ಭಗವಂತನಿಗೆ ಇಲ್ಲ. ನೋಡುವ ಯಾವುದಾದೊಂದು ಶ್ರುತಿ ತೋರಿಸಿ. ಇದೆಲ್ಲ ನಿಮ್ಮ ತಾರ್ಕಿಕವಾದ ಲಾಜಿಕಲ್ ಕನ್ಕ್ಲೂಷನ್, ಶ್ರುತಿ ಅಲ್ಲ. ಶ್ರುತಿಯಲ್ಲಿ ಜ್ಞಾನಾನಂದ ಸ್ವರೂಪತ್ವವನ್ನು ಮುಕ್ತರಿಗೂ ಹೇಳಿದ್ದಾರೆ, ಭಗವಂತನಿಗೂ ಹೇಳಿದ್ದಾರೆ, ಅವಯವ ಎಲ್ಲ ಹೇಳಿದ್ದಾರೆ. ಅದನ್ನ ಶ್ರುತಿ. ನಾನು ಈಗ ಆಚಾರ್ಯ ಹೇಳಿದ್, ನಾನು ಯುಕ್ತಿ ಹೇಳಿದ್ದು ಮೋಕ್ಷ ಎಂಥದ್ದು ಇದೆ ಅಂತ ಸಾಧನೆ ಮಾಡೋದಕ್ಕೋಸ್ಕರ ಅಲ್ಲ. ಯಾಕೆಂದ್ರೆ ಮೋಕ್ಷ ಎಂಥದ್ದು ಅನ್ನೋದು ಯುಕ್ತಿಯಿಂದ ಸಾಧನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಮೋಕ್ಷವನ್ನು ಯುಕ್ತಿಯಿಂದ ಸಾಧನೆ ಮಾಡೋದು ಹೇಗೆ? ಯಾಕೆಂದ್ರೆ ಯಾವುದು ಕಾಣದ ವಸ್ತು ಅದನ್ನು ಸಾಧನೆ ಮಾಡೋದು ಹೇಗೆ ಯುಕ್ತಿಯಿಂದ? ನಾನು ಮೋಕ್ಷದ ಬಗ್ಗೆ ಶ್ರುತಿಯಲ್ಲಿ ಹೇಳಿದ ಮೋಕ್ಷ ಸ್ವರೂಪವನ್ನು ಹೇಳಿದ್ದು. ನೀವು ಅಲ್ಲ ಅಂತ ಹೇಳಿದಾಗ ನಿಮ್ಮ ಯುಕ್ತಿಯನ್ನು ನಾನು ಯುಕ್ತಿಯಿಂದ ಖಂಡನೆ ಮಾಡಿ. ಅದನ್ನ ಯುಕ್ತಿ ಯಾವುದಕ್ಕೆ? ಆ ಕೆಟ್ಟ ದುರ್ವಾದಗಳನ್ನ ಖಂಡನೆ ಮಾಡೋದಕ್ಕೆ ಯುಕ್ತಿ. ಸತ್ಯವನ್ನು ತಿಳಿಯಲಿಕ್ಕೆ ಶ್ರುತಿಯೇ. ಮೋಕ್ಷ ಹೇಗಿದೆ ಅನ್ನೋದನ್ನು ಯುಕ್ತಿಯಿಂದ ಹೇಳಲಿಕ್ಕೆ ಬರೋದಿಲ್ಲ. ನೀವು ಹೇಳಿದ ಹಾಗೆ ಇಲ್ಲ ಅಂತ ಹೇಳೋದು ಮಾತ್ರ ಯುಕ್ತಿ. ಯಾಕೆಂದ್ರೆ ನೀವು ಮೋಕ್ಷ ಹೇಗೆ ಅನ್ನೋದನ್ನ ಯುಕ್ತಿಯಿಂದಲೇ ಹೇಳಿದ್ದು.
ನಿಮ್ಮ ಯುಕ್ತಿಗೆ ನಮ್ಮ ಯುಕ್ತಿ ಬೂಮೆರ್ಯಾಂಗ್ ಅಷ್ಟೇ. ನಾವು ಯುಕ್ತಿಯನ್ನು ಬಳಸುವುದು ಕೇವಲ ದುರ್ವಾದ ಖಂಡನೆಗೆ ಹೊರತು ನಮ್ಮ ವಸ್ತುತಿ ಹೇಗೆ ಅನ್ನೋದಕ್ಕೆ ವೇದಗಳಿದೆ. ಅದರಿಂದ ಮುಂದೆ ಹೇಳ್ತಾರೆ, ಸ್ವಾನಂದ ವಿಷಯೇ ಮುಕ್ತವು ಮೋಕ್ಷೇ ವೇದೋಕ್ತೆ ಯುಕ್ತಿ ಸಾಧಿತೆ. ಇದು ಆನಂದ ಸ್ವರೂಪವಾಗಿರತಕ್ಕಂಥದ್ದು ಮೋಕ್ಷ. ಅಲ್ಲಿ ಜ್ಞಾನಾನಂದಗಳಿದೆ. ಜ್ಞಾನಾನಂದ ಸ್ವರೂಪರಾಗಿರತಕ್ಕಂಥ ಜೀವರು, ಜ್ಞಾನಾನಂದ ಸ್ವರೂಪವಾಗಿರತಕ್ಕಂಥ ದೇಹೇಂದ್ರಿಯಗಳು, ಭಗವಂತನು ಜ್ಞಾನಾನಂದ ಸ್ವರೂಪ. ಇದು ಮೋಕ್ಷ. ಸ್ವಾನಂದ ವಿಷಯೇ ಮೋಕ್ಷೇ ವೇದೋಕ್ತೆ. ಎಲ್ಲ ವೇದಗಳು ಇದನ್ನೇ ಹೇಳಿದ್ದಾರೆ. ವೇದಗಳು ಹೇಳಿದರೂ ಕೂಡ ನಮ್ಮ ಲೌಕಿಕವಾಗಿರತಕ್ಕಂಥ ಅನುಭವಕ್ಕೆ ವಿರುದ್ಧ ಅಂತ ನೀವು ಯುಕ್ತಿ ಮಾಡಿದರೆ ಯುಕ್ತಿ ಸಾಧಿತೆ. ವೇದಕ್ಕೆ ನೀವು ಯುಕ್ತಿಯಿಂದ ವಿರೋಧ ಹೇಳಿದಾಗ ನಾನು ಲಾಜಿಕ್ಕಿನಿಂದ ವೇದದಲ್ಲಿ ಹೇಳಿದ್ದನ್ನು ಸರಿ ಅಂತ ಯುಕ್ತಿಯಿಂದ ಸಾಧಿಸಿಕೊಟ್ಟೆ. ಹಾಗಾಗಿ ಯುಕ್ತಿ ವಿರೋಧ ಇಲ್ಲ. ಯಾಕೆಂದ್ರೆ ಆಚಾರ್ಯರು ಹೇಳ್ತಾರೆ, ನಮ್ಮ ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿ ನಮ್ಮ ಅನುಭವಕ್ಕೆ ವಿರೋಧವಾಗಿ ವೇದದಲ್ಲಿ ಹೇಳಿದರೂ ಕೂಡ ಅದನ್ನು ಒಪ್ಪಬಾರದು. ಯಾಕೆಂದ್ರೆ ಈಗ ತತ್ವಮಸಿ ಅಂತ ಹೇಳಿದೆ, ಆ ಭಗವಂತನ ವೇದದಲ್ಲಿ ಹೇಳಿದೆ. ಭಾಸ್ಕರಾಚಾರ್ಯ ಹೇಳ್ತಾರೆ, ಅದು ಹೇಗರಿ ದೇವರು ಜೀವ ಒಂದೇ ಆಗೋದು? ನನಗೂ ಗೊತ್ತಿಲ್ಲ, ಆದ್ರೆ ನಾನು ವೇದ ಪ್ರಮಾಣ ಅಂತ ಹೋಗ್ತೇನೆ. ವೇದದಲ್ಲಿ ಹೇಳಿದ್ದಾರೆ, ನಾನು ಹೋಗ್ತೇನೆ. ದೇವರು ಜೀವ ಐಕ್ಯವನ್ನ ಅದು ಹೇಗೆ ಸಾಧ್ಯ? ಇವನು ಅಲ್ಪಜ್ಞ, ಅವನು ಸರ್ವಜ್ಞ, ಅದು ನನಗೆ ಗೊತ್ತಿಲ್ಲ, ಜ್ಞಾನಿಗಳು ಹೇಳಿದ್ದಾರೆ, ನಾನು ಹೋಗ್ತೇನೆ ಅಂತ ಭಾಸ್ಕರಾಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಈ ಮಾತು ಹೇಳಿದ. ಅದು ಹೇಗೆ ಸಾಧ್ಯ ಅಂತ ಲಾಜಿಕ್ ಅನ್ನು ಹೇಳಿದರೆ ನನಗೆ ಗೊತ್ತಿಲ್ಲ, ಆದರೆ ನನಗಿಂತ ಹೆಚ್ಚು ತಿಳಿದು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿದ ಋಷಿಗಳು ಹೇಳಿದ್ದಾರೆ, ಅದರಿಂದ ಹೋಗ್ತೇನೆ ಅಷ್ಟೇ. ವೇದೋಕ್ತ, ಅದರಿಂದ ಹೋಗ್ತೇನೆ ಅಂತ. ಆದ್ರೆ ಆಚಾರ್ಯ ಹೇಳಿದ್ರು, ಅಲ್ಲ ವೇದೋಕ್ತ ಅಂತ ಹೇಳಿದರೆ ನೀವು ಯಜಮಾನ ಪ್ರಸ್ತರಃ ಅಂತ ವೇದದಲ್ಲಿ ಹೇಳಿದ್ದಾರೆ. ಯಜಮಾನ ಪ್ರಸ್ತರಃ, ಪ್ರಸ್ತರ ಅಂದರೆ ದರ್ಭಮುಷ್ಟಿ. ಯಜಮಾನ ದರ್ಭಮುಷ್ಟಿ ಅಂತ ಹೇಳಿದ್ದಾರೆ. ಯಾರಾದರೂ ಅದಕ್ಕೆ ಏನರ್ಥ? ಯಜಮಾನರು ಸಂಕಲ್ಪ ಮಾಡಿ ಗಡಿಬಿಡಿಯಲ್ಲಿ ಹೋಗುವವರು ಇರ್ತಾರೆ. ಪುರೋಹಿತರ ನೀವು ಮಾಡ್ಕೊಳ್ಳಿ, ನಾ ಬರ್ತೀನಿ ಅಂತ ಕೃಷ್ಣಾರ್ಪಣ ಕರೀರಿ ಅಂತ. ಆಗ ಅಲ್ಲಿ ಒಂದು ಬೇಕಲ್ಲ ಯಜಮಾನ. ಕಡೆ ಆಯ್ತಯ್ಯ ಹೋಗೋ, ನಿನ್ನ ಬದಲಿಗೆ ಒಂದು ದರ್ಭೆ ಹಿಡಿತೇನೆ. ಯಜಮಾನ ಸ್ಥಾನೇವೇ ದರ್ಭಾಹ ಅಂತ ಅಷ್ಟೇ, ಪ್ರತಿನಿಧಿ ಅಂತ. ಯಜಮಾನ ಪ್ರಸ್ತರ ಅಂತಂದ್ರೆ ಯಜಮಾನನೇ ದರ್ಭಮುಷ್ಟಿಯಿಂದ ಅಭೇದಾರ್ಥ ಅಂತ ನೀವು ಹೇಳ್ತೀರಾ? ಯಾಕೆ ಹೇಳುವುದಿಲ್ಲ? ಅಲ್ಲ, ಬೇರೆ ಕಾಣುತ್ತಲ್ಲ. ಅವನು ಸಂಕಲ್ಪ ಮಾಡಿ ಹೋದ, ಅವನ ಬದಲಿಗೆ ಇಟ್ಟದ್ದು ನಾವು ಇದು ಅದು ಅವನೇ ಆಗುವುದು ಹೇಗೆ? ಓಹೋ, ಪ್ರತ್ಯಕ್ಷ ಸಿದ್ಧವಾದನ್ನು ನೀವು ಲಾಜಿಕ್ನಿಂದ ವೇದದ ಅರ್ಥ ಇದ್ರೂ ನಿರಾಕರಣೆ ಮಾಡ್ತೀರಿ. ಮತ್ತೆ ಭಗವಂತನ ವಿಷಯದಲ್ಲಿ ಮಾತ್ರ ವೇದದಲ್ಲಿ ಹೇಳಿದೆ ಅಂತ ಯಾಕೆ ಹೇಳ್ತೀರಿ ಅಂತ ಆಚಾರ್ಯರು ಪ್ರತ್ಯಕ್ಷ ನಿಮ್ಮ ಲೌಕಿಕ ಅನುಭವ ಸಾಕ್ಷಿ, ಅದಕ್ಕೆ ವಿರುದ್ಧವಾಗಿ ವೇದದಲ್ಲಿ ಹೇಳಿದ್ರು ಅದನ್ನು ನೀವು ಒಪ್ಪಲಿಕ್ಕೆ ಆಗುವುದಿಲ್ಲ. ಯಾರಾದ್ರೂ ಬೆಂಕಿ ತಣ್ಣಗಿದೆ ಅಂತ ಯಾರು ಆಪ್ತರು ಹೇಳಿದ್ರು ನೀವು ಒಪ್ತೀರಾ? ಹಾಗೆ ಅದು ಅನುಭವ ಸಿದ್ಧವಾದ್ದನ್ನ ನೀವು ವೇದದ ಮೂಲಕ ಸಾಧನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಆದರೆ ಅದಕ್ಕೆ ನಿಮ್ಮ ಯುಕ್ತಿಯನ್ನೆಲ್ಲ ನಿಮ್ಮ ಅನುಭವದ ಯುಕ್ತಿಗಳನ್ನ ಮುಂದೆ ಇಟ್ರಿ. ನಾವು ಅದಕ್ಕೆ ಅದೇ ರೀತಿ ಅನುಭವ ಸಿದ್ಧವಾದ ಯುಕ್ತಿಯ ಮೂಲಕ ನಿಮಗೆ ಉತ್ತರ ಕೊಟ್ಟೆವು. ಅದರಿಂದ ವೇದೋಕ್ತೆ ಯುಕ್ತಿ ಸಾಧಿತೆ, ಮೋಕ್ಷ ಸ್ವರೂಪ ಏನು ಅನ್ನೋದನ್ನ ವೇದದಿಂದ ನಿಮ್ಮ ಮುಂದೆ ಇಟ್ಟೆವು. ಅದಕ್ಕೆ ನೀವು ಯುಕ್ತಿಯಿಂದ ವಿರೋಧ ಹೇಳಿದಾಗ ಯುಕ್ತಿಗಳನ್ನೆಲ್ಲ ಪರಿಹರಿಸಿದೆವು. ನಿಮ್ಮ ಯುಕ್ತಿ ಅಲ್ಲ. ದ್ವೇಷೋ ಎಂ ವಾದಿನಾಂ ಕಸ್ಮಾತ್. ಆಚಾರ್ಯರು ಅವರು ಎಂಥ ಮಾತು ನೋಡಿ, ಅದು ನೋವು ನೋಡಿ. ಕೊನೆಗೆ ಇಷ್ಟು ವಾದ ಮಾಡುವಾಗ ಏನೋ ಭಾರಿ ಪ್ರಚಂಡ ತಾರ್ಕಿಕರು ಎಲ್ಲವನ್ನೂ ವಾದ ಮಾಡೋದು ಬರೇ ತರ್ಕ. ಆಚಾರ್ಯ ಹೇಳ್ತಾರೆ, ಅಪ್ಪ ನೀವು ಹೇಳುವ ತಪ್ಪು ಲಾಜಿಕ್ಗೆಲ್ಲ ನಾನು ಉತ್ತರ ಕೊಟ್ಟೆ. ನನ್ನ ವಿಷಯ ಏನು ಅಂದ್ರೆ ವೇದದಲ್ಲಿ ಹೇಳಿದೆ ಅಂತ ನಿಮ್ಮ ಮುಂದೆ ಇಟ್ಟೆ. ಅದು ವೇದ ಅನುಭವ ವಿರುದ್ಧ, ಲೋಕ ವಿರುದ್ಧ ಅಂತ ಅದಕ್ಕೆಲ್ಲ ನೀನು ಕೊಡಿದ ತರ್ಕಕ್ಕೆ ಉತ್ತರ ಕೊಟ್ಟೆ. ಇಷ್ಟಾದ ಮೇಲೂ ಕೂಡ ವೇದೋಕ್ತವಾದಂತಹ ಮೋಕ್ಷ ಸ್ವರೂಪಕ್ಕೆ ಯಾಕೆ ದ್ವೇಷ ನಿಮಗೆ? ಅದನ್ನು ಒಪ್ಪಲ್ಲ, ನಾವು ಒಪ್ಪಲ್ಲ. ನಾವು ಯಾಕೆ ಒಪ್ಪಲ್ಲ? ವೇದದಲ್ಲಿ ಹೇಳಿದ್ರ ಬಗ್ಗೆ ದ್ವೇಷೋ ಎಂ ವಾದಿನಾಂ ಕಸ್ಮಾತ್. ವೇದೋಕ್ತವಾಗಿರತಕ್ಕ ಮೋಕ್ಷ ಸ್ವರೂಪವನ್ನು ಒಪ್ಪಲಿಕ್ಕೆ ಯಾಕೆ ಮೊಂಡುತನ, ಯಾಕೆ ಹಠಮಾರಿತನ? ನಮ್ಮ ಮತದಲ್ಲಿ ಹೇಳಲಿಲ್ಲ, ನಿಮ್ಮ ಮತವೇ ಸರ್ವೋತ್ತಮವೋ ಜಗತ್ತಿನಲ್ಲಿ, ಬೇರೆ ಮತ ಇರಬಾರ್ದ? ಯಾಕೆ ಈ ಹಠಮಾರಿತನ, ಯಾಕೆ ಈ ಮೊಂಡುತನ? ಅಥವಾ ತದ್ವಿರುದ್ಧೇ ವೇದ ವಿರುದ್ಧವಾಗಿರ್ತಕ್ಕ ಮೋಕ್ಷ ಸ್ವರೂಪದ ಬಗ್ಗೆ ಈ ಹಠ ಯಾಕೆ? ಇದನ್ನು ಒಪ್ಪುವುದಿಲ್ಲ ಅನ್ನೋ ಮೊಂಡುತನ ಯಾಕೆ? ನಾವು ಸರಳವಾಗಿ ಯಾವುದು ಸತ್ಯವೋ ಅದನ್ನು ಒಪ್ಪಿಕೊಳ್ಳತಕ್ಕಂಥ ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳಬಾರದ? ಅದು ಕೆಲವರದ್ದು ಹೀಗೆ, ಇವನು ಹಿಂದಿನಿಂದ ಇದ್ದುದನ್ನು ಬಿಡುದ? ನೀವು ಇವತ್ತು ನಮ್ಮ ಕಣ್ಣು ಮುಂದೆ ಇರುವ ಇವತ್ತು ನಿನ್ನೆ ಮೊನ್ನೆ ಆಚಾರ್ಯರು ಹೇಳಿದ್ದನ್ನ, ಹಿಂದಿನ ಅನಾದಿ ಕಾಲದಿಂದ ಬಂದದ್ದನ್ನು ಬಿಟ್ಟು ನಿನ್ನೆ ಮೊನ್ನೆ ಆಚಾರ್ಯ ಅಲ್ಲ, ನಿನ್ನೆ ಮೊನ್ನೆ ಅನಾದಿ, ಇದೆಲ್ಲ ಸತ್ಯ ಯಾವುದು, ಅಸತ್ಯ ಯಾವುದು? ಹಿಂದಿನಿಂದಲೂ ಅಜ್ಞಾನ ಬರಬಹುದು. ಜ್ಞಾನ ಅಜ್ಞಾನ ಎರಡು ಹಿಂದಿನಿಂದಲೂ ಇತ್ತು, ಇವತ್ತು ಇದೆ. ಹಿಂದೆ ಹೇಳಿದ್ದು ತಪ್ಪಿದ್ರೆ ಅದನ್ನು ಬಿಡೋಣ, ಒಳ್ಳೆಯದಿದ್ರೆ ಸ್ವೀಕಾರ ಮಾಡೋಣ. ಇವತ್ತು ಯುಕ್ತಿಯುಕ್ತ ವಚೋಗ್ರಾಹ್ಯಂ ಬಾಲಾದ್, ಇವತ್ತಿನದ್ದೇ ಮಾತು ನಮ್ಮ ಮನೆಯ ಮಗುವೇ ಹೇಳಿ,
ಅದು ಒಳ್ಳೆಯ ಮಾತಾದರೆ ಸ್ವೀಕಾರ ಮಾಡೋಣ, ಹಿರಿಯರೇ ಹೇಳಿ ಕೆಟ್ಟ ಮಾತಾದರೆ ಬಿಡೋಣ. ಅದರಿಂದ ನಮಗೆ ಹಿಂದಿನದ್ದು ಇಂದಿನದ್ದು ಹಳೆಯ ಕಾಲ ಎಂದಿನಿಂದ ಬಂದದ್ದು ನಮ್ಮ ಮತ ನಮ್ಮ ಆಚಾರ ಇದೆಲ್ಲ ಬಿಟ್ಟು ಶುದ್ಧ ಬುದ್ಧಿಯಿಂದ ಯಾವುದು ಸತ್ಯವೋ ಯಾವುದು ಪ್ರಾಮಾಣಿಕವೋ ಅದನ್ನು ಒಪ್ಪೋಣ, ಯಾವುದು ಅಸತ್ಯವೋ ಯಾವುದು ಅಪ್ರಾಮಾಣಿಕವೋ ಅದನ್ನು ಬಿಟ್ಟುಬಿಡೋಣ ಅಂತಕ್ಕಂಥ ಮುಕ್ತ ಮನಸ್ಸಿನಿಂದ ಚರ್ಚೆಗೆ ಬನ್ನಿ ಅಂತಾರೆ ಆಚಾರ್ಯ. ದ್ವೇಷೋ ಎಂ ವಾದಿನಾಂ ಅಕಸ್ಮಾತ್. ನೀವು ಇಷ್ಟು ಜನ ವಾದ ಮಾಡ್ತೀರಿ, ನೈಯಾಯಿಕರು, ಮೀಮಾಂಸಕರು, ಬೌದ್ಧರು, ಜೈನರು, ನಾಸ್ತಿಕರು, ಎಲ್ಲ ವಾದಿಗಳನ್ನು ನಾನು ಭೇಟಿಯಾಗಿ ನಿಮ್ಮ ಮುಂದೆ ನನ್ನ ವಿಷಯವನ್ನು ಮಂಡಿಸಿದ್ದೇನೆ. ಯಾಕೆ ವೇದೋಕ್ತವಾದಂತಹ ಈ ಜ್ಞಾನಾನಂದ ಸ್ವರೂಪವಾಗಿರತಕ್ಕಂಥ ಮೋಕ್ಷದ ವಿಷಯದಲ್ಲಿ ಅಲ್ಲಿ ಚಕ್ಷುರಾದಿ ಇಂದ್ರಿಯಗಳಿವೆ, ವಿಷಯ ಭೋಗ ಇದೆ, ಅಲ್ಲಿ ಸ್ತ್ರೀ ಪುರುಷ ಭೇದ ಇದೆ, ಎಲ್ಲರಿಗೂ ಗಾಬರಿ. ಆ ತನಕ ಯಾರೂ ಹೇಳಿದ್ದಿಲ್ಲ ಮೋಕ್ಷದಲ್ಲಿ ಸ್ತ್ರೀ ಪುರುಷ ಭೇದ ಇದೆ ಅಂತ. ಅಯ್ಯೋ ಎಲ್ಲಿಯಾದ್ರೂ ಉಂಟಾ? ಈ ತನಕ ಯಾರು ದೊಡ್ಡ ಗಲಾಟೆ. ಅದೇ ಅಲ್ರಿ, ಇಲ್ಲಿ ತನಕ ಯಾರು ಹೇಳಿಲ್ಲ, ಅದನ್ನು ನಾನು ಹೇಳಿದ್ದಲ್ಲ. ಸ್ತ್ರೀ ಇರುವ ಯಾನೇ ಇರುವ ಜ್ಞಾತಿ ಬಿರುವ ಅಜ್ಞಾತಿ ವೇದೋಕ್ತೆ, ನಾನು ಹೇಳಿದ್ದಲ್ಲ, ವೇದದಲ್ಲಿ ಹೇಳಿದ್ದನ್ನ ನೀವು ಮರೆತದ್ದನ್ನು ನಿಮ್ಮ ಮುಂದೆ ಇಟ್ಟೆ. ಯಾಕೆ ಈ ಹಠ? ವೇದದಲ್ಲಿ ಹೇಳಿದ್ರು ಒಪ್ಪಲ್ಲ, ಹಿಂದಿನ ಆಚಾರ್ಯ ಯಾರು ಹೇಳಲಿಲ್ಲ. ಇಂಥ ದುರಾಗ್ರಹಗಳು ಯಾಕೆ? ಸತ್ಯದ ಬಗ್ಗೆ ಚರ್ಚೆಗೆ ನಿಂತಾಗ ಮುಕ್ತವಾದ ಹೃದಯ ಇರಬೇಕು, ದುರಾಗ್ರಹ ಇರಬಾರದು. ದ್ವೇಷೋ ಎಂಬ ಅದಿನಾಂ ಅಕಸ್ಮಾತ್ ತದ್ವಿರುದ್ಧೇ ಅಥವಾ ಆಗ್ರಹ. ಅದರಿಂದ ಕೊನೆಗೊಂದು ಮಾತು ಹೇಳ್ತಾರೆ. ಅದರಿಂದ ಏನು ಅಂದ್ರೆ, ನೀವು ಆಗ್ರಹ ಬಿಟ್ಟು ಯಾವುದೇ ಪೂರ್ವಾಗ್ರಹಗಳನ್ನು ತಲೆಯಲ್ಲಿ ತುಂಬಿಕೊಂಡು ಬರಬೇಡಿ. ಎಂಥದೇ ಹೇಳಿ, ನಮ್ಮ ಆಚಾರ್ಯ ಹೇಳಿದ್ದು ಸರಿ, ಇವ್ರನ್ನ ಕೇಳುವ ಅಂತ ಅಷ್ಟೇ. ನಮ್ಮ ಆಚಾರ್ಯ ಹೇಳಿದ್ದು ಸರಿ, ಕೊನೆ ಹೋಗುವಾಗಲೂ ಅದೇ ತೀರ್ಮಾನ ಮಾಡಿಕೊಂಡು ಹೋಗುವುದಾದರೆ ಹೇಳಿ ಏನು ಉಪಯೋಗ ಇಲ್ಲ. ನಮಗೆ ಸತ್ಯದ ಬಗ್ಗೆ ಮನವರಿಕೆಯಾದಾಗ ಸತ್ಯವನ್ನು ಒಪ್ಪುವ ಪ್ರಾಮಾಣಿಕತೆ ಬೇಕು. ನನಗೆ ಒಮ್ಮೆ ನಮ್ಮ ಗುರುಗಳು ಒಂದು ಮಾತು ಹೇಳಿದ ನೆನಪಾಗತ್ತೆ. ವಿದ್ಯಾಮಾನ್ಯ ತೀರ್ಥರು ಒಂದ್ಸರ್ತಿ ಅವರು ಹೀಗೆ ಮಾತಾಡ್ತಾ ಇದ್ರು ಬೇಜಾವರ ಮಠದಲ್ಲಿ. ಹೇಳಿದ್ರು, ಅಲ್ಲ, ಸೂರ್ಯಚಂದ್ರ ಗ್ರಹಣ ಎಲ್ಲ ಪ್ರತ್ಯಕ್ಷ ಸಿದ್ಧ, ಅದನ್ನ ಕರಾರವಕ್ಕಾಗಿ ಗಣಿತ ಮಾಡಿ ಯಾವಾಗ ಗ್ರಹಣ ಅಂತ, ಇನ್ನು 100 ವರ್ಷದ ಮೇಲೆ ಯಾವಾಗ ಗ್ರಹಣ ಅಂತ ನೋಡ್ಲಿಕ್ಕೆ ಬರುತ್ತೆ. ಅಷ್ಟು ದೃಗ್ಗಣಿತ ಎಕ್ಯುರೇಟ್ ಆಗಿದೆ. ಅಂದ್ರೆ ಇನ್ನು 100 ವರ್ಷದ ಗ್ರಹಣ ದೃಗ್ಗಣಿತ ಪ್ರಕಾರ ಮಾಡಿದ್ರೆ ಕರೆಕ್ಟ್ ಬರ್ತದೆ, ಅದು ಏಕಾದಶಿಗೆ ಯಾಕೆ ಕರೆಕ್ಟ್ ಅಲ್ಲ? ನನಗೆ ಈ ವಿಷಯವೇ ಅರ್ಥ ಆಗುದಿಲ್ಲ, ಈ ಜನರ ವಾದವೇ ಅರ್ಥ ಆಗೋದಿಲ್ಲ ಅಂದ್ರು. ನಾನು ಹೇಳಿದೆ, ಅದಕ್ಕೊಂದು ಕಾರಣ ಉಂಟು ಸ್ವಾಮಿ. ಏನು ಅಂತ ಹೇಳಿದ್ರು, ಈಗ ಈ ದೃಗ್ಗಣಿತ ಉಂಟಲ್ಲ, ಅದು ವೆಸ್ಟರ್ನ್ ಬ್ರಿಟಿಷ್ ಅಲ್ಮನಾಕ್ನ ಬೇಸ್ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಭೂಮಿ ತಿರುಗುತ್ತೆ ಅನ್ನುವ ಸಿದ್ಧಾಂತವನ್ನು ಇಟ್ಟುಕೊಂಡು ಹೊರಟ ಗಣಿತ. ಇವರು ಯಾಕೆ ಒಪ್ಪಲ್ಲ ಗೊತ್ತುಂಟಾ? ಅವರು ಭೂಮಿ ತಿರುಗುವುದಲ್ಲ, ಸೂರ್ಯ ತಿರುಗುತ್ತೆ ಅಂತ ಕಾನ್ಸೆಪ್ಟ್ ಅನ್ನು ಒಪ್ಪಿಕೊಂಡವರು. ಇದನ್ನು ಒಪ್ಪಲಿಕ್ಕೆ ಸ್ವಲ್ಪ